गिन्यावेवास्याम् अचनाया पिपासे नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशऋषिभ्यो नमो महद्भ्यो नमो गुरुभ्यः सर्वोपप्लवरहितप्रज्ञानघनः प्रत्यगर्थो ब्रह्मैवाहमस्मि श्रुतिस्मृतिपुराणानाम् आलयम् करुणालयम् सादं शङ्करं लोकशङ्करं शङ्करं शङ्कराचार्यं पुनः पुनः श्रीमच्छङ्करभगवद्पूज्यपादसद्गुरुभ्यो नमः सच्चिदानन्दं वेदवेदान्तसारख्यं सद्गुरुं सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं श्री श्री सच्चिदानन्देन्द्र सरस्वती महासद्गुरुभ्यो नमः। भगवो ब्रह्म तस्मात् अज्ञादिदेवताप्य लक्षणापि तस्मात् अज्ञादिदेवताप्यलक्षणापि या गतिर्व्याख्याता ज्ञानकर्म समुच्चयानुष्ठान फलभूता ज्ञानकर्म समुच्चयानुष्ठान फलभूता सापि नालं संसार दुःखोपशमाय सापि नालं संसार दुःखोपशमनाय इत्ययं विवक्षितोऽर्थो अत्र इत्ययं विवक्षितो अर्थः अत्र ಏನು ದೇವತೆಗಳು ಕೂಡ ಸಂಸಾರ ಸಾಗರದಲ್ಲಿ ಬಿದ್ರು ಅಂತ ಕಥೆ ಹೇಳ್ತಾ ಇದೆಯಲ್ಲ, ಈ ಕಥೆಗೆ ಏನ್ ತಾತ್ಪರ್ಯ? ಅವು ಸಂಸಾರ ಬಿದ್ದಷ್ಟು ಬಿಟ್ಟಷ್ಟು ನಮ್ಗೇನಾಗ್ಬೇಕಾಗಿದೆ ಅಂದ್ರೆ, ಅಲ್ಲ, ಅವು ಸಂಸಾರ ಸಾಗರದಲ್ಲಿ ಬಿದ್ರು ಅಂತ ಹೇಳಿದ್ರಿಂದ ನೀವು ಅಜ್ಞಾನ ದೇವತೆಗೆ ಒಂದಾಗಬೇಕು, ದೇವತಾ ಸಾಹಿತ್ಯ ಪಡ್ಕೋಬೇಕು ಅಂತ ಹಂಬಲಿಸಕ್ ಹೋಗ್ಬೇಡಿ. ಅದು ಸಂಸಾರ ಕ್ಷೇತ್ರವೇ, ಅಲ್ಲಿ ಹೋದ್ರು ಸಂಸಾರ ಬಿಟ್ಟಿದ್ದಲ್ಲ ಅಂತ ಹೇಳಕ್ಕೆ. ಅಲ್ಲಿ ಹೋದ್ರು ಬಿಡದ ಪಿಶಾಚಿ ಇದು, ಸಂಸಾರ ಪಿಶಾಚಿ. ದೇವಲೋಕಕ್ಕೆ ಹೋದ್ರು ಬಿಡಲ್ಲ. ಅಗ್ನಿ, ಇಂದ್ರ, ವರುಣ, ಯಮ, ಸೋಮ ಇತ್ಯಾದಿ ದೇವತಾಪ್ಯಯ. ಅಪ್ಯಯ ಅಂದ್ರೇನೋ ಒಂದಾಗೋದು, ಅಪ್ಯೇತಿ ಒಂದಾಗೋದು, ಸೇರ್ಕೊಳ್ಳೋದು. ಆ ಲಕ್ಷಣ ಅಂದ್ರೆ ಟೈಪ್, ಆ ಪ್ರಕಾರದ್ದಾಗಿರುವ ಒಂದು ಗತಿ, ಒಂದು ಗತಿಯಿಂದ ಹೋಗಿ ಸೇರುವಂಥದ್ದು. ಯಾವುದನ್ನು ವ್ಯಾಖ್ಯಾನ ಮಾಡಿದೀವಿ, ಯಾವುದರ ಫಲ ಅದೋ? ಜ್ಞಾನದ ಉಪಾಸನೆ, ಕರ್ಮ ಅಂದ್ರೆ ಅಗ್ನಿಹೋತ್ರಾದಿ. ಇವೆರಡನ್ನೂ ಸಮುಚ್ಚಯನ ಕೂಡಿಸ್ಕೊಂಡು ಅನುಷ್ಠಾನ ಫಲಭೂತ, ಅನುಷ್ಠಾನ ಮಾಡಿದ್ದರ ಎಫೆಕ್ಟ್ ಅದನ್ನು ಉಂಟಾದದ್ದು. ಆ ಒಂದು ಗತಿ ಎಲ್ಲ ಆ ಗತಿ, ಸಾಪಿ ಆ ಗತಿಯು ಕೂಡ ಸಂಸಾರವೆಂಬ ದುಃಖವು ಅಡಗುವುದಕ್ಕೆ ಅಲಂ ಸಾಕಾಗುವುದಿಲ್ಲ. ಸಂಸಾರವೆಂಬ ದುಃಖ ಅಡಗೋದಕ್ಕೆ ನಾನು ದೇವತೆಗಳು ಒಂದಾಗ್ಬಿಡ್ತೀನಿ, ಇಂದಾ ದೇವತೆಗಳು ಸೇರ್ಕೊಂಡ್ಬಿಡ್ತೀನಿ, ಮುಕ್ತ ಆಗಲ್ಲ. ದೇವತೆಗಳು ಒಂದಾದ್ರೆ ಒಂದಷ್ಟು ಕಾಲ ಚೆನ್ನಾಗಿರ್ತೀವಿ, ಆ ವಿಷಯ ಬೇರೆ. ಆತ್ಯಂತಿಕವಾದ ಸಂಸಾರ ನಿವೃತ್ತಿ ಆಗಬೇಕಾದ್ರೆ ಬ್ರಹ್ಮಾತ್ಮಿಕತ್ವ ಜ್ಞಾನವೇ ಬೇಕು. ಬ್ರಹ್ಮವೂ ಆತ್ಮವೂ ಒಂದೇ ಎಂಬ ತಿಳುವಳಿಕೆ ಇದೆಯಲ್ಲ, ಇಲ್ಲಿಯೇ ಈಗಲೇ ಅನುಭವದಲ್ಲಿ ಗೊತ್ತಾಗುವ ತಿಳುವಳಿಕೆ ಅದು. ಸರಿಯಾಗಿ ಆರೈದು ನೋಡು ಎಲ್ಲವೂ ಬ್ರಹ್ಮವಿದು ಅಂತ ಸ್ವಾಮಿ ಹಾಡು ಮಾಡಿದ್ದಾರೆ. ಒಳಹೊಕ್ಕಿ ಪೂರ್ತಿ ಮನಮುಟ್ಟಿ ಹೃದಯ ಸ್ಪರ್ಶಿಯಾಗಿ ಆ ಪೂರ್ತಿ ಒಳಗೆ ಪೀಪಿಂಗ್ ಮಾಡಿ ಅನುಭವದಲ್ಲಿ ಇಟ್ಕೊಂಡು ನಾನು ಯಾರು ನೋಡ್ತಾ ಹೋದ್ರೆ ಕೊನೆ ಎಲ್ಲಿಗೆ ನಿಲ್ಲತ್ತೋ ನಿನ್ನ ಇದು ಅನ್ವೇಷಣೆ ಮುಗಿದತ್ತೋ ಅದೇ ಆತ್ಮಸ್ವರೂಪ. ಸಂಸಾರ ದುಃಖವು ಅಡಗೋದಕ್ಕೆ ಅದು ಸಾಕಾಗೋದಿಲ್ಲ ಎಂಬುದು ಅಯಂ ಇದೆ ಈ ಕಥೆಯ ಈ ಒಂದು ಅರ್ಥವಾದದ ವಿವಕ್ಷಿತವಾದ ಅಭಿಪ್ರಾಯ. ಹೇಳಬೇಕು ಅಂತ ಅಂದ್ಕೊಂಡಂತಹ ವಿಷಯ ಅದು ಹೇಳಬೇಕು ಅಂದ್ಕೊಂಡಿದ್ದೆ. ಯಥೇವಂ ತಸ್ಮಾತ್ ಏವಂ ವಿದಿತ್ವಾ ಪರಂ ಬ್ರಹ್ಮ ಏವಂ ವಿದಿತ್ವಾ ಆತ್ಮ ಸರ್ವಭೂತಾನಾಂಚ ಆತ್ಮನಃ ಸರ್ವಭೂತಾನಾಂಚ ಯೋ ವಕ್ಷ್ಯಮಾಣ ವಿಶೇಷಣಃ ಪ್ರಕೃತಶ್ಚ ಜಗದುತ್ಪತ್ತಿ ಸ್ಥಿತಿ ಸಂಹಾರ ಹೇತುತ್ವೇನ ಸಹ ಸರ್ವ ಸಂಸಾರ ದುಃಖೋಪಶಮನಾಯ ವೇದಿತವ್ಯಃ. ಈ ಶಮನಾಯ ಅಂದ್ರು, ಅದು ಶಮಾಯ ಅಂದ್ರು, ಇದು ಶಮನಾಯ ಅಂದ್ರು. ಶಮಃ ಇದು ಘೈ, ಶಮನ ಲಿಟ್ಟು. ಭಾಷೆಗಳು ಇಷ್ಟ ಅದು, ಲಿಟ್ಟು ಹಾಕ್ಬೋದು, ಘೈಯು ಹಾಕ್ಬೋದು. ಯಾವ ಕಾರಣ ಈ ರೀತಿ ಇದೆಯೋ ಆದ್ದರಿಂದ ತಸ್ಮಾತ್ ಏವಂ ವಿದಿತ್ವ, ಈ ರೀತಿ ಏನಂತ, ಅಹಮಸ್ಮಿ ಪರಂ ಬ್ರಹ್ಮ, ನಾನು ಈ ದೇಹೇಂದ್ರಿಯ ಬುದ್ಧಿ ಇರುವುದವನಲ್ಲ, ಸಂಸಾರಿ ಅಲ್ಲ, ಕರ್ತೃಭೋಕ್ತೃವಲ್ಲ, ಮತ್ತೆ
ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪವಾದ ಪರಬ್ರಹ್ಮವೇ ಆಗಿದ್ದೀನಿ ಎಂಬುದಾಗಿ ತಿಳ್ಕೊಂಡು, ಮತ್ತೆ ಸರ್ವಭೂತಾನಾಂಚ ಆತ್ಮ, ಆತ್ಮ ನನಗೂ ಸಮಸ್ತ ಭೂತಗಳಿಗೂ ಆತ್ಮ ಆಗಿರ್ತಕ್ಕಂಥ ಆತ್ಮ ಅಂದ್ರೆ ತಿರುಳು. ಆ ಪ್ಲಾಸ್ಟಿಕ್ ಕುರ್ಚಿಗೆ ಹೇಗೆ ಪ್ಲಾಸ್ಟಿಕ್ ಆತ್ಮವೋ, ಆ ಬೀರುಗೆ ಕಬ್ಬಣ ಹೇಗೆ ಆತ್ಮವೋ, ಹಾಗೆ ಸಮಸ್ತಕ್ಕೂ ಸನ್ಮಾತ್ರ ಚಿನ್ಮಾತ್ರವೇ ಆತ್ಮ. ಕೇವಲ ಇರುವು ಅರಿವೇ ಅದರ ಪರಮಾರ್ಥ, ಆತ್ಮನ ಪರಮಾರ್ಥ. ಪ್ಯೂರ್ ಬೀಯಿಂಗ್, ಪ್ಯೂರ್ ಕಾನ್ಶಿಯಸ್ನೆಸ್, ಶುದ್ಧ ಇರುವು ಶುದ್ಧ ಅರಿವೇ ಆತ್ಮನ ಕೇವಲ ಸ್ವರೂಪ. ಅದು ಸಮಸ್ತ ಭೂತಗಳಿಗೂ ಆತ್ಮ, ನನಗೂ ಆತ್ಮ ಆಗಿದೆ ಅಂತ ಹೇಳಿ ಭಕ್ಷ್ಯಮಾನ ವಿಶೇಷಣ ಮುಂದೆ ಹೇಳುವಂತಹ ವಿಷಯಗಳು ಏನೋ ಮುಂದೆ ಅಜ ಅಜರ ಅಮರ ಅಮೃತ ಅಂತ ಹೇಳಿ ಭಾಷೆ ಹೇಳ್ತಾರೆ. ಪ್ರಜ್ಞಾನಂ ಬ್ರಹ್ಮ ಅಂತ ಮುಂದೆ ಪ್ರಜ್ಞಾನ ರೂಪದ ಬ್ರಹ್ಮ ಎಂಬುದಾಗಿ ತಿಳ್ಕೊಂಡು, ಮತ್ತು ಪ್ರಕೃತವಾದ ಈ ಕಾಂಟೆಕ್ಸ್ಟ್ ಹೇಳ್ತಾ ಇರೋದೇನೋ ಜಗತ್ತಿನ ಉತ್ಪತ್ತಿ ಸ್ಥಿತಿ ಲಯ ಕಾರಣವಾಗಿರ್ತಕ್ಕದ್ದು ಯಾವುದಾ ಬ್ರಹ್ಮ ಆತ್ಮ. ಬೇನೋ ಆತ್ಮ ಅಥವಾ ನನಗೆ ಹೊಸಲ್ಲ ದುಃಖವು ಅಡಗುವುದಕ್ಕಾಗಿ ಆ ಆತ್ಮನನ್ನ ತಿಳ್ಕೋಬೇಕು, ಗುರ್ತು ಮಾಡ್ಕೋಬೇಕು ಅಂತ ಒಟ್ಟು ಇಲ್ಲಿನ ತಾತ್ಪರ್ಯ. ಅದನ್ನ ತಿಳ್ಕೊಂಡ್ರ ಜನ್ಮ ಸಾರ್ಥಕ ಬಿದು, ಇದುವೇ ಜನ್ಮ ಸಾರ್ಥಕ ಮಾಡಿದ್ದಾರೆ. ಇದುವೇ ಜನ್ಮ ಸಾರ್ಥಕ ಬಿದು ಇದುವೇ ಅಂತ ಒಂದು ಅಧ್ಯಾತ್ಮ ಗೀತೆ 3 ಪುಸ್ತಕ ಇದ್ದು ನೆನ್ನೆ ಅಧ್ಯಾತ್ಮ ಗೀತೆ ಕೊಡೋದು. ತಸ್ಮಾತ್ ಏಷ ಪಂಥ ಏತತ್ ಕರ್ಮ ಏತತ್ ಸತ್ಯಂ, ತಸ್ಮಾತ್ ಏಷ ಪಂಥ ಏತತ್ ಕರ್ಮ ಏತತ್ ಸತ್ಯಂ, ಯದೇತತ್ ಪರಬ್ರಹ್ಮಾತ್ಮ ಜ್ಞಾನಂ, ಯದೇತತ್ ಪರಬ್ರಹ್ಮಾತ್ಮ ಜ್ಞಾನಂ. ಅದು ಇದೇ ಮಾರ್ಗ, ಇದೇ ಕರ್ಮ, ಇದೇ ಸತ್ಯ. ಯಾವುದೋ ಪರಬ್ರಹ್ಮಾತ್ಮ ಜ್ಞಾನವೇ ನಿಜವಾದ ಕರ್ಮ, ಅದೇ ಜ್ಞಾನ, ಅದೇ ಸತ್ಯ. ಅದನ್ನ ಕರ್ಮ ಅಂತ ಹೇಳ್ತಾ ಇದೆ. ಏನ್ ಕರ್ಮ ಅದು? ಕರ್ಮ. ಪರಬ್ರಹ್ಮ ವಿಜ್ಞಾನವೆಂಬ ಇದೇ ಹಾನಿ, ಇದೇ ಕರ್ಮ, ಇದೇ ಸತ್ಯ. 4 ಈ ಅಧ್ಯಾಯದಲ್ಲಿ ಕರ್ಮ ಸಂಬದ್ಧವಾದ ಸಗುಣ ಬ್ರಹ್ಮದ ಉಪಾಸನೆಯನ್ನು ಹೇಳಿದ್ದರು. ಆ ಬ್ರಹ್ಮದ ವಿಜ್ಞಾನವು ಸಂಸಾರದಿಂದ ಬಿಡುಗಡೆ ಮಾಡಲಾರದೆಂದು ಇಲ್ಲಿ ಗೊತ್ತಾಗುವುದರಿಂದ ಆತ್ಮಾವ ಎಂದು ಆರಂಭಿಸುವ ಬ್ರಹ್ಮಾತ್ಮ ವಿಜ್ಞಾನ ಹೊಗಳುವುದಕ್ಕೆ ಆ ವಾಕ್ಯ ಬಂದಿದೆ ಎಂದು ತಿಳಿಯಬೇಕು. ಅದೇ ಪರಬ್ರಹ್ಮಾತ್ಮ ವಿಜ್ಞಾನ, ಪರಬ್ರಹ್ಮವೇ ಆತ್ಮವಾಗಿದೆ ಎಂದು ತಿಳ್ಕೊಳ್ಳೋದಿದೆಯಲ್ಲ, ಇದನ್ನೇ ಮಾರ್ಗ, ಇದೇ ಕರ್ಮ, ಇದೇ ಸತ್ಯ ಅಂತ ಹೇಳಿ ಇದೇ ಪರಮಾರ್ಥ ಪುರುಷಾರ್ಥ. ಅಷ್ಟೇ ಅಲ್ಲ, ನಾಣ್ಯ ಪಂಥ ವಿದ್ಯತೆ ಏನಾಯ ಇದು ಮಂತ್ರವರ್ಣ. ನಾಣ್ಯ ಪಂಥ ವಿದ್ಯತೆ ಯನಾಯ ಇದು ಮಂತ್ರವರ್ಣ. ಈ ತಿಳ್ಕೊಳ್ಳೋದು ಒಂದು ಮಾರ್ಗ ಬಿಟ್ಬಿಟ್ರೆ ಇನ್ನೊಂದು ಮಾರ್ಗ ಇಲ್ಲ. ಈ ಬ್ರಹ್ಮನ್ ಪಡ್ಕೊಳ್ಳೋಕೆ ಯಾಕೆ ಹೇಳೋ? ಅಜ್ಞಾನದಲ್ಲೇ ಮರೆಯಾಗಿರೋದು. ನಿಜವಾಗಿ ಮರೆಯಾಗಿಲ್ಲ, ನೀವು ಪಡೆದಿಲ್ಲ ಅನ್ನೋದಿಲ್ಲ. ಬ್ರಹ್ಮನ್ ಪಡೆದಿರೋರು ಯಾರು ಇಲ್ಲ ಜಗತ್ತಲ್ಲಿ. ಬ್ರಹ್ಮ ಯಾವುದಕ್ಕೂ ಮರೆಯೂ ಆಗಿಲ್ಲ, ಅಜ್ಞಾನದಿಂದ ಮರೆಯಾಗಿದೆ. ಹಾಗೆ ಹೇಳೋಣ, ಮರೆಯಾಗಿದೆ ಅನ್ನೋದು ಅಜ್ಞಾನ ಅನ್ನೋಣ. ಅಜ್ಞಾನದಿಂದ ಮರೆಯಾಗಿದೆಯೋ, ನಮಗೆ ಮರೆಯಾಗಿದೆ ಬ್ರಹ್ಮ ಅಂತ ತಿಳ್ಕೊಳ್ಳೋದೇ ಅಜ್ಞಾನ ಅಂತ ನೋಡೋಣ. ಮರೆಯಾಗಿದೆ ಅಂತ ತಿಳ್ಕೊಳ್ಳೋದೇ ಅಜ್ಞಾನ. ಬ್ರಹ್ಮ ಮರೆಯಾಗಿಲ್ಲ. ಯಾಕೆ ಹೇಳಿ? ಸೂರ್ಯ ಹೇಗೆ ಮರೆಯಾಗಲ್ವೋ? ಮೋಡದಿಂದ ಸೂರ್ಯ ಮರೆಯಾಗ್ತಾನ? ಯಾಕೆ ಹೇಳೋ? ತುಂಬಾ ಮೋಡ ಮುಚ್ಚಿದ ಸೂರ್ಯ ಕಾಣ್ತಾನ? ಸೂರ್ಯ ಅಲ್ಲಿರ್ಬೋದು, ಸೂರ್ಯ ನಮ್ಮ ಮರೆಯಾಗ್ತಾನಲ್ವಾ? ಇಲ್ಲ, ಮರೆಯಾಗಿಲ್ಲ. ಯಾಕೆ ಹೇಳೋ? ಮೋಡ ಕಾಣೋದು ಯಾವ ಬೆಳಕಿಂದ? ಮೋಡ ಮರೆಯಾಗಿದೆ ಕಾಣೋದು ಯಾವ ಬೆಳಕಿಂದ? ಮತ್ತೆ ಸೂರ್ಯದಿಂದ ಮರೆಯಾದ? ಸೂರ್ಯ ಮುಚ್ಚೋಗಿದ್ದಾನೆ ಮೋಡದಿಂದ ಕಾಣೋದು ಯಾವ ಬೆಳಕಿಂದ? ಮತ್ತೆ ಸೂರ್ಯ ಮರೆಯಾದ್ನ? ಹಾಗೆ ಆತ್ಮ ಮರೆಯಾಗಿದ್ದಾನೆ ಅಂತ ಗೊತ್ತಾಗೋದು ಯಾವುದಕ್ಕೆ? ಅರಿವಿಗೆ. ಅರಿವಿಗೆ ಮರೆಯಾಗಿದೆ ಅರಿವಾದ್ರೆ ಅರಿವಿಗೆ ಮರೆಯಾಗುತ್ತದ? ಮರೆಯಾಗಿದೆ ಅನ್ನೋದು ಒಂದು ಜ್ಞಾನವೇ ತಾನೆ. ಮರೆಯಾಗಿದೆ, ಮುಚ್ಚೋಗಿದೆ, ಮರೆ ಮಾಡಕ್ ಆಗೋದಿಲ್ಲ. ಅದು ಸ್ವರೂಪವೇ ನೀವು ಅಪರೋಕ್ಷವಾದ ಜ್ಞಪ್ತಿ ಸ್ವರೂಪ. ಆದ್ರಿಂದ ನಿತ್ಯ ಅದು ಗೊತ್ತಾಗ್ಲಿಲ್ಲ ಅನ್ನೋದು ಅಲ್ಲಿ ಬರೋದೇ ಇಲ್ಲ. ಯಾಕೆಂದ್ರೆ ಗೊತ್ತಾಗೋದು ಬರೋದಿಲ್ಲವಾದ್ರಿಂದ ಗೊತ್ತಾಗೋದು ಅನ್ನೋದು ಅದಕ್ಕೆ ಹೊಸದಾಗಿ ಬರೋಲ್ಲ, ಗೊತ್ತಾಗ್ಲಿಲ್ಲ ಅನ್ನೋದು ಬರೋದಿಲ್ಲ. ಎರಡೂ ಬುದ್ಧಿ ಸಂಬಂಧವಾಗಿ ಬರುತ್ತೆ ಹೊರತು ಸ್ವರೂಪ ನಿತ್ಯ ಏಕ ಪ್ರಕಾರ ಸ್ವರೂಪ. ಹಾಗಾದ್ರಿಂದ ಈ ಅನಾತ್ಮವೆಲ್ಲವನ್ನು ಬಿಟ್ಟು ತಾನೇ ತಾನಾಗಿ ಉಳಿಯೋದು ಅನ್ನೋದ್ರಿಂದ ಅರ್ಥ ಆಯ್ತು ಅಂತ ಗೊತ್ತು ಮಾಡ್ಕೊಳ್ಳುವ ಪ್ರಕಾರಕ್ಕಿಂತ ಮತ್ತೊಂದು ಪ್ರಕಾರ ಇಲ್ಲ. ಈ ರೀತಿ ಅರ್ಥ ಆಯ್ತು ಅಂತ ಅರ್ಥ ಆಗ್ಬೇಕು. ಗೊತ್ತಾಗ್ಬೇಕು, ಇದು ಅರ್ಥ ಆಗೋದಲ್ಲ ಅಂತ ಅರ್ಥ ಆಗ್ಬೇಕು. ಅನ್ಯ ಪಂಥ ಅನ್ಯೋ ಮಾರ್ಗ ಅಯನಾಯ ಗಮನಾಯ ನ ವಿದ್ಯತೆ ಅಂತ ಹೇಳಿ ಈ ರೀತಿ ಮಂತ್ರಾಕ್ಷರ ಹೇಳ್ತಾ ಇದೆ. ಈಗ
ತಂ ಸ್ಥಾನ ಕರಣ ದೇವತ ಉತ್ಪತ್ತಿ ಬೀಜಭೂತಂ ಪುರುಷಂ तं स्थानकरणदेवत उत्पत्तिबीजम्भूतं बीजभूतं ಪ್ರಥಮೋತ್ಪಾದಿತಂ प्रथमोत्पादितं ಪಿಂಡಮಾತ್ಮಾನಂ पिण्डमात्मानं ಅಶನಾಯ ಪಿಪಾಸಾಭ್ಯಾಂ ಅನ್ಮವರ್ಜತ್ पिपासाभ्याम् अन्ववार्धते ಅನುಗಮಿತವಾನ್ अनुगमितवान् ಸಂಯೋಜಿತವಾನ್ ಇತ್ಯರ್ಥಃ. संयोजितवान् इत्यर्थः ಅವನನ್ನ ಯಾರನ್ನ ಪಿಂಡ ಕಾರಣ ದೇವತೆ. ಪಿಂಡ ಅಂದ್ರೆ ಶರೀರ, ಕಾರಣ ಅಂದ್ರೆ ಆ ಒಳಗಿನ ಶಕ್ತಿ, ಆಮೇಲೆ ಗೋಳಕ, ಅದಕ್ಕೆ ಆ ಕಾಲಕ್ಕೆ ದೇವತೆ. ಇದೆಲ್ಲ ಉತ್ಪತ್ತಿ ಕಾರಣವಾಗಿದೆ ವಿರಾಟ್ ಪುರುಷ ಇದಲ್ಲ. ವಿರಾಟ್ ಪುರುಷನೇ ಪಿಂಡಾತ್ಮ ಅಂತ ಹೇಳ್ತಿರೋದು. ವಿರಾಟ್ ಪುರುಷನಿಗೆ ಹಸಿವು ಬಾಯಾರಿಕೆ ಅಂಟು ಬಿಡ್ತು ಅಂದ್ರೆ ಅವನ ಕಾರ್ಯವಾಗಿ ನಮಗೆಲ್ಲ ಬಂದೇ ಬರುತ್ತೆ. ಹಿರಣ್ಯ ಗರ್ಭನಿಗೆ ಹಸಿವು ಬಾಯಾರಿಕೆ ಇದ್ಮೇಲೆ, ಪ್ರಾಣಿನಿಗೆ ಹಸಿವು ಬಾಯಾರಿಕೆ ಇದ್ಮೇಲೆ, ನಮ್ಮಲ್ಲೂ ಆ ಪ್ರಾಣವೃತ್ತಿ ಉದ್ಗಡ್ಡಿಯಾಗಿ ಸ್ವಲ್ಪ ಕೆಲಸ ಮಾಡ್ತಾ ಇದೆ. ಹಾಗಾಗಿ ಮೂಲ ಕಾರಣ ಪುರುಷಕ್ಕೆ ಯಾವಾಗ ಹಸಿವು ಬಾಯಾರಿಕೆ ಬಂತೋ ಕಾರ್ಯಕ್ಕೆಲ್ಲ ಹಸಿವು ಬಾಯಾರಿಕೆ ಬಂದ್ಬಿಡುತ್ತೆ. ಮೂಲ ಕಾರಣನ ಇದರಲ್ಲಿ ವ್ಯಾಕೃತ ಪ್ರಪಂಚದಲ್ಲಿ ಪರಮಾತ್ಮನಿಗಿಲ್ಲ. ಸ್ಥಾನ ಕಾರಣ ದೇವತ ಇವುಗಳ ಉತ್ಪತ್ತಿಗೆ ಬೀಜವಾಗಿದೆ ಯಾವುದೋ ವಿರಾಟ್ ಪುರುಷ, ಪಂಚಭೂತಗಳು. ಅವನು ನಾನು ಅಂದ್ಕೊಂಡಂತ ಪುರುಷ, ಚೇತನ ಪುರುಷ, ಅವನಿಗೆ ವಿರಾಟ್ ಪುರುಷ ಅಂತೀವಿ. ಅವನು ಪ್ರಥಮೋತ್ಪಾದಿತ, ಮೊದಲು ಅವ್ಯಾಕೃತದಿಂದ ಮೊದಲು ಉಂಟಾಗುತ್ತೆ. ಅದು ಹಿರಣ್ಯಗರ್ಭನ ಮೊದಲು ಉಂಟಾದಂತಹ ದೇವತೆ. ಸವೈ ಶರೀರಿ ಪ್ರಥಮ ಸವೈ ಪುರುಷ ಉಚ್ಯತೆ ಅಂತ ಶೇತಾಶ್ವೇತರ. ಪ್ರಥಮ ಶರೀರಿ ವಿರಾಟ್ ಪುರುಷನೇ. ಪಿಂಡ ಮಾತ್ಮ, ಪಿಂಡ ಅಂದ್ರೇನೋ ಉಡಿ ಅಖಂಡ ಒಂದು ಮುದ್ದೆ, ಅಂಡವನ್ನೇ ಬ್ರಹ್ಮಾಂಡವನ್ನೇ ನಾನು ಅಂದ್ಕೊಂಡಂತ, ಪಂಚಭೂತವನ್ನೇ ನಾನು ಅಂದ್ಕೊಂಡಂತ ದೇವತೆ. ಹಿರಣ್ಯಗರ್ಭ ಪಂಚಭೂತ ನಾನು ಅಂದ್ಕೊಂಡಿಲ್ಲ. ಅದರೊಳಗಿರುವ ಕರಣಾತ್ಮ, ಸೂತ್ರಾತ್ಮ, ಪ್ರಾಣಾತ್ಮ, ಮನಾತ್ಮ, ಅವನು ಲಿಂಗಾತ್ಮ. ಅವನು ಬನೀನು ಅಂಗಿ ಇದ್ದ ಹಾಗೆ, ಬನೀನ್ ಹಾಕೊಂಡು ಅಂಗಿ ಹಾಕೊಳ್ಳೋ ಹಾಗೇನೆ ಬನೀನ್ ಜಾಗದಲ್ಲಿ ಸೂತ್ರಾತ್ಮ ಇದ್ದಾನೆ ಹೆಣ್ಣುಗಬ್ಬ, ಅಂಗಿ ಜಾಗದಲ್ಲಿ ಇದ್ದಾನೆ ವಿರಾಟ್ ಪುರುಷ ಇದ್ದಾನೆ. ಶರೀರವನ್ನು ಆತ್ಮ ಅಂತ್ಕೊಂಡ್ರೆ ಉದಾಹರಣೆಗೆ ಆ ಪಿಂಡವಾಗಿರುವ ಆತ್ಮನನ್ನ ಅಶನಾಯ ಪಿಪಾಸ, ಅಶನಾ ಪಿಪಾಸ ಹಾಕ್ಬೇಕು. ಅಶನಾಯ ಇದು ಯಾರು? ಅಶನಾಯ ಅಂದ್ರೆ ಹಸಿ ಊತ, ಪಿಪಾಸ ಅಂದ್ರೆ ಬಾಯಾರಿಕೆ. ಪಿಪಾಸ ಹೇಗೆ ರೂಪ? ಆತ್ಮಿಚ್ಛಾ ಪಿಪಾಸ. ಅಶನಾಯ ಹೇಗೆ? ಅಶಿತನ್ ನಯಂತೆ, ಅಶನಾಯ ಅಶಿಷತೆ ಇದೆ. ಅಶಿತಮಿಚ್ಛ ಅಶಿಶಿಷ 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 ಅಶಿತಮಿಚ್ಛ. ಅಶನಾಯ ಜನ ಅಶಿತಂ ನಯಂತೆ ಇದು ಅಶನಾಯ. ಯಥಾ ಗೋನಾಯೋ ಅಶುನಾಯ ಪುರುಷನಾಯ ಏವಂ ಅಶನಾಯ ಅಂತ. ಯಾರ ಹೆಸರು? ನೀರು ಹೆಸರು. ನೀರೇ ಕುಡಿದನ್ನು ತಗೊಂಡು ಹೋಗೋದು. ನೀರು ಕುಡಿದು ತಗೊಂಡು ಹೋದ್ಮೇಲೆ ಅವ್ನು ಹಸಿವಾಗತ್ತೆ. ಅದಕ್ಕೆ ಲಕ್ಷಣಾರ್ಥದಿಂದ ಹಸಿವಿಗೆ ಅಶನಾಯ ಅನ್ನೋದು. ನಾವು ಏನ್ ಊಟ ಮಾಡಿರ್ತೀವಿ ಆಮೇಲೆ ನೀರು ಕುಡಿತೀವಲ್ಲ, ಆ ನೀರು ಏನ್ ಮಾಡ್ಬಿಡುತ್ತೆ? ಪಚನ ಮಾಡ್ಬಿಡುತ್ತೆ. ಎಲ್ಲ ಹೋಗ್ಬಿಟ್ಟು ಕೊಟ್ರಾಗ್ಬಿಟ್ಟು ಅದು ಆಹಾರ ಏನ್ ಬೇಕಾದ ಅಂಶ ಇದೆಯೋ ಅದನ್ನ ಬ್ಲಾಟ್ ಮೇಲೆ ಹೀರ್ಕೊಂಡ್ಬಿಟ್ಟು ಬಾಕಿ ಎಲ್ಲ ಕೆಳಕ್ಕೆ ಹೋಗ್ಬಿಡುತ್ತೆ. ನೀರೇ ತಗೊಂಡು ಹೋಗೋದು, ಒಳಗೆ ತಗೊಂಡು ಹೋಗೋದು ನೀರೇ, ತಳ್ಳೋದು ನೀರೇ. ಅಶಿತನ್ ನಯಂತೆ ಇದು ನೀರು ಹೆಸರು. ನೀರು ತಗೊಂಡು ಹೋಗ್ಬೇಕು ಏನಾಗುತ್ತೆ? ಅಯ್ಯೋ ಊಟ ಮಾಡ್ಬೇಕು ಅಂತ ಆಸೆ ಆಗುತ್ತೆ, ಬೈಕೆ ಬರುತ್ತೆ, ಖಾಲಿ ಆಗ್ಬಿಡ್ತದ. ಅದಕ್ಕೆ ಲಕ್ಷಣಾರ್ಥದಿಂದ ಹಸಿವು ಅಂತ ನಾವು ರೂಢಿಯಾಗಿ ಇಟ್ಕೊಂಡ್ಬಿಟ್ಟಿದೀವಿ. ಶ್ರುತಿ ನೀರಿಗೆ ಅಶನಾಯ ಅಂತ. ಉದನ್ಯ ಅಂತ ತೇಜಸ್ವಿ ಹೆಸರು. ತೇಜಸ್ವಿ ಉದನ್ಯ, ನೀರಿಗೆ ಅಶನಾಯ. ಛಾಂದೋಗ್ಯ ತಪ್ಪಾಗಿರುವ ಅನ್ಮವಾರ್ಜದಿಂದ ಕೂಡಿಸ್ದ, ಸೇರಿಸ್ದ, ಉಂಟು ಮಾಡ್ದ. ಆ ಹಸಿವಾಗಿ ಕೂಡ್ಕೊಳ್ಳೇನೆ ಲಬೋಲ ಹೊಡ್ಕೊಂಡು ಮಾಡ್ಬಿಟ್ಟ ಬೇಪುಟ. ನನ್ಗೆ ಹಸಿವೋ ಹಸಿವು, ಅನ್ನ ಕೊಡು ಅಂತ ಹೇಳಿ ಎಲ್ಲ ಮಾಡ್ಬಿಟ್ಟು ಆಯ್ತು. ಅನ್ನ ಸೃಷ್ಟಿ ಮಾಡಿದೆ. ಅನ್ನ ಯಾಕೆ ತಿನ್ನಿಸ್ಕೊಳತ್ತೆ? ಓಡಕ್ ಶುರು ಮಾಡುದು. ಹೇಗೆ ಇಲಿ ಬೆಕ್ಕಟ್ಟಿಸ್ಕೊಂಬಂದ್ರೆ ಇಲಿ ಓಡುತ್ತಲ್ಲ, ಹೊಳಲ್ವಾ? ಬೆಕ್ಕಟ್ಟಿಸ್ಕೊಂಬ ನಾಯಿ ಇಟ್ಟಿಸ್ಕೊಂಬಂದ್ರೆ ಬೆಕ್ಕ ಓಡಲ್ವಾ? ಹಂಗ ಅನ್ನ ಓಡಕ್ ಶುರು ಮಾಡ್ತಂತೆ. ಓಡದ ಅವ್ನು ಹಿಡ್ಕೊಕ್ ಹೋದ, ಕಣ್ಣಿಂದ ಹಿಡ್ಕೊಕ್ ಹೋದ, ಕಿವಿಯಿಂದ ಹಿಡ್ಕೊಕ್ ಹೋದ, ಮೂಗಿಯಿಂದ ಹಿಡ್ಕೊಕ್ ಹೋದ, ಯಾವ್ದು ಹಿಡ್ಕೊಕ್ಕಾಗಲ್ಲ. ಅಪಾದನೆ ಹಿಡ್ಕೊಂಡಾಗ ಮುಂದೆ ಕತೆ ಬರುತ್ತೆ. ತಸ್ಯ ಕಾರಣಭೂತಸ್ಯ ಅಶನಾಯಾದಿ ದೋಷವತ್ವಾತ್, ಕಾರಣಭೂತಸ್ಯ ಅಶನಾಯಾದಿದೋಷವತ್ವಾತ್ ತತ್ ಕಾರ್ಯಭೂತಾನಾಮಪಿ ದೇವತಾನಾಂ ಅಶನಾಯಾದಿಮತ್ವಂ. ಅಶನಾಯಾದಿಮತ್ವಂ ಆ ಕಾರಣವಾಗಿರುವ ವಿರಾಟ್ ಪುರುಷ ಮತ್ತು ಹಿರಣ್ಯಗರ್ಭರಿಗೆ ಅಶನಾಯಾದಿಗಳೆಂಬ ದೋಷವಿರುತ್ತದೆ. ಆದ್ದರಿಂದ ಅವರ ಕಾರ್ಯವಾಗಿರುವ ದೇವತೆಗಳು ನಾವು.
ನಮ್ಗೆಲ್ಲರಿಗೂ ಕೂಡ ಈ ದೇವತೆಗಳಿಗೆ ಹೇಳ್ತಾರೆ. ಆಮೇಲೆ ನಮಗೆ ವಿರಾಟ್ ಪುರುಷನ ಕಾರ್ಯವಾಗಿರುವ ಅಜ್ಞಾನ ದೇವತೆಗಳು ಅವುಗಳು ಅಶನಾಯಾದಿ ಮತ್ವಂ ಹಸಿವು ಬಾಯಾರಿಕೆಯನ್ನು ಕೂಡ್ಕೊಂಡವರಾದ. ಹಸಿವು ಬಾಯಾರಿಕೆ ಹತ್ತಿರ ಮೇಲೆ ಅರತಿ ಅದು ಬೇಕು. ಅರತ್ಯಪ್ಪನೋದಾಯ ಅದು ಬೇಕು. ತಿನ್ನೋದು ಕುಡಿಯೋದು ಮುಂಚೆ, ತಿನ್ನೋದು ಕುಡಿಯೋ ಆದ್ಮೇಲೆ ಎಲ್ಲ ಅಂಗಗಳು ಚೇಷ್ಟೆ ಮಾಡೋ ಚೇಷ್ಟೆ ತೀರ್ಸ್ಬೇಕು ಬಂದ್ಬೇಕು. ಅಯ್ಯೋ ಏನ್ ಚಪಲ ಆಗ್ಬೇಕು ಮನುಷ್ಯನಿಗೆ, ಎಂತ ಕೆಟ್ಟ ಚಪಲ ಕೊಟ್ಕೋಬಹುದು. ಯಾಕೆ ಆದಿ ದೋಷ ಉಳ್ಳದ್ದಾದ್ದರಿಂದ ತತ್ ಕಾರ್ಯಭೂತಾನ ಆ ವಿರಾಟ್ ಪುರುಷನ ಕಾರ್ಯವಾಗಿರ್ತಕ್ಕಂತಹ ಅಜ್ಞಾದಿ ದೇವತೆಗಳು ಕೂಡ ಅಶನಾಯ ದೋಷದಿಂದ ಕೂಡಿಕೊಂಡವರಾದರು. ತಾತತಃ ಅಶನಾಯ ಪಿಪಾಸಾಭ್ಯಾಂ ಪೀಡ್ಯಮಾನಾಃ ಏವಂ ಪಿತಾಮಹಂ ಷಷ್ಟಾರಂ ಅಬ್ರುವನ್ನುಕ್ತವತ್ಯಃ. ಏವಂ ಪಿತಾಮಹಂ ಷಷ್ಟಾರಂ ಅಬ್ರುವन्तವತ್ಯಃ. ಪಿತರಂ ಹೋಗ್ತವಂತಹ ಪಿತಾಮಹಂ ಅಜ್ಜ ಅಂತ ಕೇಳಿದ್ ಕಳ್ಸ್ಬಿಟ್ಟ ಇವನು. ಹೋಗು ಅಜ್ಜ ಇಟ್ಕೊಂಡು ಹೋಗು ಅಂತ ಈ ತನ್ನ ಬಾಯಾರಿಕೆಯಿಂದ ಪೀಡಿಸಲ್ಪಡುತ್ತಿರುವಂತಹ ಆ ಅಜ್ಞಾನಿ ದೇವತೆಗಳು ಬಹಳ ಒದ್ದಾಡ್ಬಿಟ್ರು, ಸಂಕಟ ಆಗ್ಬಿಡ್ತು. ಹಸಿವಿನ ಸಂಕಟ, ಬಾಯಾರಿಕೆ ಒಣಗ ಹೋಗ್ತಾ ಇದೆ, ಬಾಯೆಲ್ಲ ಒದ್ದಾಡ್ತಾ ಇದ್ದಾರೆ. ಇದರಿಂದ ಪೀಡಿಸಲ್ಪಟ್ಟಂತಹ ಆ ದೇವತೆಗಳು ಪಿತಾಮಹನಾದ ಹಿರಣ್ಯಗರ್ಭನೆಂಬ ಅಜ್ಜನನ್ನ ಸೃಷ್ಟವಾಗಿರ್ತಕ್ಕವರನ್ನು ಹೋಗಿ ಹೇಳಿದರು, ಅವ್ರು ಮಾತಾಡಿಸಿದರು. ಆಯತನಂ ಅಧಿಷ್ಠಾನನ್ನ ಅಸ್ಮಭ್ಯಂ ಪ್ರಜಾನೀಹಿ ವಿಧತ್ಸ್ವ. ನಮಗೊಂದು ಜಾಗ ಗೊತ್ತು ಮಾಡಯ್ಯ, ಜಾನೀಹಿನ ತಿಳ್ಕೋ, ಗೊತ್ತು ಮಾಡು, ಉಂಟು ಮಾಡು ಅಂತ. ನಮಗೆ ನಾವು ಎಲ್ಲಿದ್ಕೊಂಡು ಅನ್ನ ತಿನ್ಬೇಕೋ ಅಂತ ಒಂದು ಆಯತನ ಅಂದ್ರೆ ಅಧಿಷ್ಠಾನ ಜಾಗ. ಹೊರಗಡೆ ಇದ್ಬಿಟ್ರೆ ನಮ್ ತಿನ್ನಕ್ಕಾಗಲ್ಲ. ಅದಕ್ಕೆ ಗೃದ್ಧವಾಯು ರೂಪೇಣ ಪಿಂಡ ತಪ್ತಿಕರೋ ಭವ ಅಂತ ಸ್ಮಶಾನದ ಆ ಪ್ರಯತ್ನ ಕೊಡ್ಬೇಕಾದ್ರೆ ನೇರ ಪ್ರಯತ್ನ ತಿನ್ನಕ್ಕಾಗಲ್ಲ. ಅದು ಕಾಗೆ ಮೂಲಕ ಬಂದು ತಿನ್ಬೇಕು, ಇಲ್ಲ ಮೀನು ಮೂಲಕ ತಿನ್ಬೇಕು, ಇಲ್ಲ ಗೃದ್ಧ ಬಂದಿರ್ಬೇಕು. ಯಾಕಂದ್ರೆ ಲಿಂಗ ಹೀರಕ್ಕೆ ನೇರ ಅನ್ನ ಮುಟ್ಟಕ್ಕಾಗಲ್ಲ. ಹಾಗಾಗಿ ಅವರು ಯಾವ ಜಾಗದಲ್ಲಿ ಇದ್ಕೊಂಡವರಾಗಿ ನಾವು ಅನ್ನವನ್ನು ತಿನ್ನಬಹುದೋ ಅಂತ ಒಂದು ಅಧಿಷ್ಠಾನವನ್ನ, ಜಾಗವನ್ನ ಗೊತ್ತು ಮಾಡು, ತಿಳಿಸ್ಕೊಡು. ನಾವು ಎಲ್ಲೆಲ್ಲಿ ಇದ್ಕೊಂಡು ಅನ್ನ ತಿನ್ನೋಣ ಅಂತ ಹೇಳಿ ಅವ್ರು ಕೇಳಿದ್ರು. ಯಾರೋ ಅಜ್ಞಾನ ದೇವರು ಯಾರನ್ನ? ಹಿರಣ್ಯಗರ್ಭನನ್ನ. ಏನ್ ಕೇಳಿದ್ರು? ಏನ್ ಕೇಳಿಕೊಂಡು ನಾವು ತಿನ್ನೋಣ ಅಂತ ಆಯ್ತ ಜಾಗ ಗೊತ್ತು ಮಾಡು ಅಂದ. ಯಸ್ಮಿನ್ ಆಯತನೆ ಪ್ರದರ್ಶಿತಾ ಸಮರ್ಥಾ ಸತ್ಯ ಅನ್ನವದಾಮ ಭಕ್ಷ್ಯಾಮ ಇತಿ. ಯಾವ ಜಾಗದಲ್ಲಿ ಇದ್ಕೊಂಡು ನೆಲೆ ನಿಂತವರಾಗಿ ನಾವು ಅನ್ನವನ್ನ ತಿನ್ನೋರಾಗುತ್ತೇವೋ ಅಂತ ಒಂದು ಜಾಗವನ್ನ ನಮ್ಗೆ ಕಲ್ಪಿಸ್ಕೊಡು, ಗೊತ್ತು ಮಾಡ್ಕೊಡು. ನಾವ್ ಎಲ್ಲೇ ಕೂತ್ಕೊಳ್ಳೋಣ ಅದು ಅವ್ರಿಗೆ ಗೊತ್ತಿಲ್ವಾ? ಅಗ್ನಿಗೆ ವಾಕು ಕಸೂರಿಗೆ ಕಿರು ಅಲ್ಲೆಲ್ಲ ಬಂದವರು ತಮ್ಮ ಜಾಗ ತಮ್ಗೆ ಗೊತ್ತಿಲ್ವಾ? ಮತ್ತೆ ವಾಪಸ್ ಓಡೋಗ್ರಿ ಅಂತಾನೆ. ಇದೇ ಕಥೆ ಈಶ್ವರ. ಈ ರೀತಿ ಹೇಳಿಸ್ಕೊಂಡಂತ ಈಶ್ವರ ಶುರು ಮಾಡ್ದ. ತಾಭ್ಯೋ ಗಾಮಾನಯತ್ ಅಬ್ರುವನ್ನವೈನೋಯಮಲಮಿತಿ ತಾಭ್ಯೋ ಅಶ್ವಮಾನಯತ್ ಅಬ್ರುವನ್ನವೈನೋಯಮಲಮಿತಿ ತಾಭ್ಯೋ ಗಾಮಾನಯತ್ ತಾ ಅಬ್ರುವನ್ ಅವಿನೋಯಮಲಮಿತಿ ತಾಭ್ಯೋ ಅಶ್ವಮಾನಯತ್ ತಾ ಅಬ್ರುವನ್ ನವೈನೋಯಮಲಮಿತಿ. ತಾಭ್ಯಃ ಗಾಂ ಆನಯತ್ ತಾಃ ಅಬ್ರುವನ್ ನ ವೈ ನಃ ಅಯಂ ಅಲಂ ಇತಿ ತಾಭ್ಯಃ ಅಶ್ವಂ ಆನಯತ್ ತಾಃ ಅಬ್ರುವನ್ ನ ವೈ ನಃ ಅಯಂ ಅಲಂ ಇತಿ. ತಾಭ್ಯ ಅಜ್ಞಾನಿ ದೇವತಾಭ್ಯ. ಅಜ್ಞಾನಿ ದೇವರಿಗೆ ಹಸು ಅಂತ ಅಂದ. ಅದಕ್ಕೆ ತಿನ್ನಕಲ್ಲ, ತಿನ್ನಕ್ ಕೊಟ್ಟ ಅನ್ಕೋಬೇಡ. ಹಸು ತಂದ ತಿನ್ರ ಅಂತಂದ ಹಸು ಆಗ್ತಾ ಇದೆಯನ್ನಲ್ಲ, ಹಸು ಆಗ್ತಿದೆ ಬಾಯಾಕೆ ತಿನ್ಬಿಟ್ರೆ ಹಸು ತಿನ್ನಕ್ ಕೊಡ್ಲಿಲ್ಲ. ಹಸುವನ್ನ ಕುದುರೆನ ಪ್ರವೇಶ ಮಾಡಕ್ಕೆ ನಿಮ್ ಜಾಗ ಕೊಡು ಅಂತ ಕೇಳಿದ್ನಲ್ಲ, ಹಸು ಕೊಡ್ತೀನಿ, ಹಸುವಿನ ಹೋಗಿ ಕೂತ್ಕೊಳ್ಳಿ ಅಂತಂದ್ರು. ಅವರು ನೋಡಿದ್ರು ಹಸುನ, ಎಲ್ರಿಗೂ ಕೊರಕ್ಕಾಗಲ್ಲ, ಅಲ್ಲಿ ಎಲ್ರಿಗೂ ಜಾಗ ಇಲ್ಲ. ಯಾಕಂದ್ರೆ ಮಾತೇ ಇಲ್ಲ ಅದರಲ್ಲಿ. ಅಗ್ನಿಯಲ್ಲಿ ಕೂತ್ಕೊಳ್ಳೋದ
ಮೈನ್ ಅಗ್ನಿಯ ಅಗ್ನಿರಗ್ರೇ ಪ್ರಥಮೋ ದೇವತೆಗೆ ಮುಂದೆ ಆಗಿದ್ದು ಅಗ್ನಿ. ಅವನು ನೋಡ್ದ ನನಗೆ ಜಾಗ ಇಲ್ಲ ಅಲ್ಲಿ, ನಾನಲ್ಲಿ ಆಗಲ್ಲ ಅಂದ. ಆಮೇಲೆ ಕುದುರೆ ತಂದ್ಕೊಟ್ಟ, ಇಲ್ಲ ಆಗತ್ತನ ಅಂದ. ಅವ್ರು ಹೇಳೋದು ಅಯಂ ಇದು ನಹ ನಮಗೆ ನ ಅಲಂ ಸಾಕಾಗಲ್ಲ, ಅಯಂ ನಹ ಮಲಂ ಇದು ನಮಗೆ ಮಲ. ನವೈನೋಯ ಮಲಮಿದೆಯರೋ ಮಲಾಲಗಳು ಅಲ ಅಲ ಇದು ನಮಗೆ ಮಲ ಅಂದ್ರು, ಇದು ನಮ್ಗೆ ಸಾಕಾಗಲ್ಲ ಅದು. ಇವು ಪೂರ್ತಿ ಇಲ್ಲ. ಯಾಕೆಂದ್ರೆ ಎಲ್ಲ ಮನುಷ್ಯನಲ್ಲಿ ಕರ್ಮೇಂದ್ರಿಯ ಜ್ಞಾನೇಂದ್ರಿಯ ಎಲ್ಲ ಹನ್ನೊಂದು ಕರೆಕ್ಟ್ ಆಗಿದೆ. ಯಾರಿಗೂ ಕೈಯೇ ಇಲ್ಲ, ಯಾರಿಗೂ ಬಾಯೇ ಇಲ್ಲ. ಕೈ ಇಲ್ಲ, ಬಾಯಿ ಇಲ್ಲ, ನಿನ್ನೆ ನಾಳೆ ಯೋಚನೆ ಮಾಡೋ ಈ ಮನಸ್ಸಿಲ್ಲ. ತಾತ್ಕಾಲಿಕ ಮನಸ್ಸು ಅಷ್ಟೇ. ತತ್ತತ್ಕಾಲ ಸುಖ ದುಃಖದ ವೇದನೆಯ ಹೊರತು 3 ಕಾಲವನ್ನು ಕೂಡಿಸುವಂತಹ ಮನಸ್ಸು ಬುದ್ಧಿ ಅವರಿಗಿಲ್ಲ. ಶಾಸ್ತ್ರಜ್ಞಾನ ಇಲ್ಲ, ತಗೊಳಕ್ಕೆ ಕೊಡಕ್ಕೆ ಗೊತ್ತಿಲ್ಲ, ಮಾತಾಡಕ್ಕಂತೂ ಬರೋದೇ ಇಲ್ಲ. ಪ್ಯಾಗ್ಮೆಂಟ್ ಪ್ರಾಣಿಯೇ ಇದಾಗಲ್ಲ ಅಂದ್ರು. ಇಲ್ಲಿ ನಮ್ಗೆ ಇರೋಕ್ಕಾಗಲ್ಲ, ನಂಗೆ ಬೇರೆ ತಂದ್ಕೊಡು, ಬೇರೆ ತಂದ್ಕೊಡು. ಬೇಕು ಅಂದ್ರೆ ಟೆಸ್ಟ್ ಮಾಡ್ದ, ಇಲ್ಲಾಗತ್ತ ನೋಡಿ, ಇಲ್ಲಾಗತ್ತ ನೋಡಿ ಅಂತ. ಆಮೇಲೆ ಪುರುಷಾರ್ಥ ಅನ್ಕೊಂಡ್ರೆ ಅದು ಅಂದ ಕಣ್ಣು ಅರಳ್ಬಿಡ್ತೇವೆ ಅವರಿಗೆ. ತಾಭ್ಯ ದೇವತಾಭ್ಯ ಗಾಂ ಗವಾಕೃತಿಂ ತಾಭ್ಯಃ ದೇವತಾಭ್ಯಃ ಗಾಂ ಗವಾಕೃತಿ ಗವಾಕೃತಿ ವಿಶಿಷ್ಟಂ ಗವಾಕೃತಿ ವಿಶಿಷ್ಟಂ ಪಿಂಡಂ ತಾಭ್ಯ ಏವ ಅಭ್ಯಃ ಪೂರ್ವತ್ ಪಿಂಡಂ ಸಮುದ್ರತ್ಯ ಪಿಂಡಂ ಸಮುದ್ರತ್ಯ ಮೂರ್ಛಯಿತ್ವಾ ಆನಯತ್ ದರ್ಶಿತವಾನ್. ಆನಯತ್ ಆ ದೇವತೆಗಳಿಗೆ ಅಜ್ಞಾದೇವತೆಗಳಿಗೆ ಈ ಪ್ರಾರ್ಥನೆ ಮಾಡ್ತಾ ಇರುವಂತಹ ಅಜ್ಞಾದೇವತೆಗಳಿಗೆ ಒಂದು ಹಸುವಿನ ಆಕಾರದ ಕೂಡಿದ್ದಾಗಿರ್ತಕ್ಕಂತಹ ಒಂದು ಪಿಂಡ ತಂದ. ಎಲ್ಲಿ ತಂದ, ಎಲ್ಲಿಟ್ಕೊಂಡಿದ್ದ? ಇದೇ ಪಂಚಭೂತಗಳಿಂದ ಎತ್ತಿದ. ವಿರಾಟ್ ಪುರುಷನ ಹೇಗೆ ಎತ್ತಿದ್ನೋ ಅದೇ ಪಂಚಭೂತ ಅಸೆಂಬ್ಲಿ ಕೊಡ್ಬಿಟ್ಟ. ನಮ್ಮನ್ನು ಕಾತುಕೊಂಡ ನಟವಾಡ್ತಾನೆ. ಎಷ್ಟು ಫಾಸ್ಟ್ ಮಾಡ್ಕೊಟ್ಟ ಅಂದ್ರೆ ವಿತಿನ್ 2 or 3 ಸೆಕೆಂಡಲ್ಲೇ, 2-3 ಸೆಕೆಂಡ್ಗಳಿಗೆ ಒಂದು ಹಸು ತಂದು ಕೊಟ್ಟ, ಇಟ್ಟ. ಜಾಗ ತಗೊಳ್ಳಿ ಅಂತ. ಪಿಂಡಂ ಅಧ್ಯಾಯವ ಪೂರ್ವ, ಅದೇ ಅಧ್ಯಾಯನ ನೀರಲ್ಲ, ನೀರು ಒಂದು ಉಪಲಕ್ಷಣ ಪಂಚಭೂತಗಳಿಂದ. ಪಂಚಭೂತ ಉಪಲಕ್ಷಣವಾಗಿರೋ ನೀರಿನಿಂದಲೇ ಬರೀ ನೀರಲ್ಲ, ಕೇವಲ ನೀರಿಂದ ಅಲ್ಲ, ಪಂಚಭೂತಗಳಿಂದ ಹಿಂದಿನಂತೆ ಪೂರ್ವವತ್ ಅಧ್ಯಾಯ ಅಂದ್ರು. ಅಧ್ಯಾಯ ಅಂದ್ರೆ ಪೂರ್ವವತ್ ಅಂದ್ರೆ ಹಿಂದಿನಂತೆ. ಹಿಂದೆ ವಿರಾಟ್ ಪುರುಷನ ನೀರನ್ನು ಎತ್ತಿದಾಗ ನಾವು ಏನು ಅರ್ಥ ಮಾಡಿದೀವಿ? ಪಂಚಭೂತಗಳಿಂದ ತೆಗೆದ ವಿರಾಟ್ ಪುರುಷನ ಅಂತ ಅರ್ಥ ಮಾಡಿದ್ವಲ್ಲ. ಅದೇ ರೀತಿ ಇಲ್ಲೂ ಆ ಹಸುವಂತಂದ ಹಿಂದಿನಂತೆ ನೀರಿನಿಂದ ಅಂದ್ರೆ ನೀರು ಶಬ್ದ ಉಪಲಕ್ಷಿತವಾಗಿರೋ ಪಂಚಭೂತಗಳಿಂದ ಹಸುವನ್ನ, ಒಂದು ಪಿಂಡವನ್ನ, ಒಂದು ಆಕಾರವನ್ನ ಸಂಪುದ್ಧತ್ಯ ಮೇಲೆ ಎತ್ತಿ ಮೂರ್ಛಯಿತ್ವನ ಆಕಾರ ಕಲ್ಪಿಸಿಕೊಟ್ಟು ತಂದು ಇಟ್ಟ ಮುಂದೆ. ನೋಡ್ರಪ್ಪ, ತಗೊಳ್ರಪ್ಪ ಅಂತ ದೋಷಿದವನು. ತಾಃ ಪುನಃ ಗವಾಕೃತಿಂ ದೃಷ್ಟ್ವಾ ಅಬ್ರುವನ್ನ. ತಾಃ ಪುನಃ ಗವಾಕೃತಿಂ ದೃಷ್ಟ್ವಾ. ಅಲ್ಲಿ ನೋಡಕ್ ಅವ್ರು ಎಲ್ಲಿದ್ರಪ್ಪ, ಎಲ್ಲಿಂದ ಹೆಂಗೆ ನೋಡಿದ್ರು ಅವ್ರಾದ್ರು. ಸರಿ, ಅದು ನೋಡಕ್ ಕಣ್ಬೇಡ ಅವ್ರಿಗೆ, ಕಣ್ಣಿಲ್ಲ, ಕಣ್ಣಿದ್ದೇನೆ ಹೆಂಗ್ ನೋಡುದು ಅವ್ರಾದ್ರು. ಅದು ಹಿಂಗೆ ನೋಡುದು. ರಾಯರ್ ಕುದುರೆನಾ ಸಾಹೇಬ್ರ ಕುದುರೆನಾ ನೋಡು ಹಾಗೇನೆ ಹಿಂಗೆ ನೋಡಿದ್ರು. ಹೆಂಗ್ ನೋಡು ಸಾಕಾಗಲ್ಲ ಗೊತ್ತಾಯ್ತು. ಅವ್ರು ಹೇಳಿದ್ರು ದೇವತೆಗಳು, ನವೈನಃ ಅಸ್ಮದರ್ಥಂ ನವೈನಃ ಅಸ್ಮದರ್ಥಂ ಅಧಿಷ್ಠಾನಾಯ ಅನ್ನಮತ್ವಂ ಅಯಂ ಪಿಂಡಃ ಅಲಂ ನವೈ ಅಲಂ ಪರ್ಯಾಪ್ತಃ. ಇದು ನಮಗೋಸ್ಕರವಾಗಿ ತಂದ್ಕೊಟ್ರಲ್ಲ ಈ ಅಧಿಷ್ಠಾನಕ್ಕೆ ಕೂರೋದಕ್ಕೆ, ಈ ಅನ್ನ ಇಲ್ಲಿದ್ಕೊಂಡು ಅನ್ನ ತಿನ್ನೋದಕ್ಕೆ ಇದು ಸಾಕಾಗೋದಿಲ್ಲ ಅಂದ್ರು. ಮತ್ತೆ ಹಸು ಅನ್ನ ತಿನ್ನತ್ತೆ, ಕುರಿ ಅನ್ನ ತಿನ್ನತ್ತೆ, ಅದು ಬೇರೆ. ಅದು ಪ್ರಾಣಿ ಕರ್ಮಾಪೇಕ್ಷೆಯಿಂದ ಅದು ಹುಟ್ಟಿ ಜನ್ಮದು. ಈ ದೇವತೆಗಳು ಕೂರೋದು, ಎಲ್ಲಾ ದೇವತೆಗಳು ಕೂರೋ ಜಾಗ ಕೇಳ್ತಿರೋದೇ ಹೊರತು ಹಸು ಅನ್ನ ತಿನ್ನಲ್ಲ, ಕುರಿ ಅನ್ನ ತಿನ್ನಲ್ಲ ಅನ್ನೋ ವಿಚಾರ ಅಲ್ಲ ಇದು. ಹಸು ಬೇರೆ, ಅದಕ್ಕೂ ಎಲ್ಲಾ ದೇವತೆಗಳು ಇದ್ದೇ ಇದ್ದಾರೆ. ಯಾವ್ಯಾವ ದೇವತೆ ಹಿಂದೆ ಆಕ್ಟಿವೇಟ್ ಆಗ್ತಾ ಇದೆಯೋ ಅಷ್ಟೇ. ಅಲ್ಲಿ ಅಗ್ನಿ ಅವ್ಯಕ್ತವಾಗಿದ್ದಾನೆ, ಬೃಹಸ್ಪತಿ ಅವ್ಯಕ್ತವಾಗಿದ್ದಾನೆ, ಪೂಷಾ ಅಶ್ವಿನಿ ಅವ್ಯಕ್ತವಾಗಿದ್ದಾನೆ, ಪಾದ ವಿಷ್ಣು ಜ್ವರ ಇದ್ದಾನೆ, ಕಾಲು ಜ್ವರ ಇದೆ, ಪಟಾರ ಒಗೆಯತ್ತಲ್ಲ, ಕಾಲು ಶಕ್ತಿ ಜ್ವರ ಇದೆ. ಹಾಗಾಗಿ ಎಂದು ಕೂತ್ಕೊಂಡು ಅನ್ನವನ್ನು ತಿನ್ನುವುದಕ್ಕೆ ಈ ಪಿಂಡ, ಈ ಶರೀರ ಸಾಕಾಗಲ್ಲ, ಇದು ಪರ್ಯಾಪ್ತವಾಗಿಲ್ಲ, ಇದು ನಾಟ್ ಫಿಟ್ ಅಂದ್ರು, ಯೋಗ್ಯವಲ್ಲ ಅಂದ್ರು, ಸಾಕಾಗಲ್ಲ ಅಂದ್ರು. ಅತ್ತು ನಯೋಗ್ಯ ಇತ್ಯರ್ಥ. ಇಲ್ಲಿ ಇದ್ಕೊಂಡು ಅನ್ನ ತಿನ್ನೋಕೆ ಯೋಗ್ಯವಲ್ಲ ಅಂದ್ರು. ಗವಿ ಪ್ರತ್ಯಾಖ್ಯಾತೆ ಕವಿ ಪ್ರತ್ಯಾಖ್ಯಾತೆ ತಥೈವ ತಾಭ್ಯ ಅಶ್ಯಮಾನಯತೆ.
ತಥೈವ ತಾಭ್ಯಃ ಅಶ್ವಮಾನಯತ್. ಗವಿ ಯಾರಿಂದ? ಪುಲ್ಲಿಂಗ ಗೋ ಶಬ್ದ. ಸಪ್ತಮಿ ಏಕವಚನ. ಹಸುವನ್ನು ಅದು ಎತ್ತನ್ನ ಅಲ್ಲುಗಳದ ಮೇಲೆ, ಎತ್ತು ಅಂತ ಅರ್ಥ ಇಲ್ಲಿ ಗವಿ ಇದೆ, ಎತ್ತನ್ನ ಅಲ್ಲುಗಳದ ಮೇಲೆ ಆಮೇಲೆ ಹಾಗೆಯೇ ಅವರಿಗಾಗಿ ಸ್ವಲ್ಪ ಹಾಕು, ಜಾಸ್ತಿ ಇಲ್ಲ. ಅವರಿಗಾಗಿ ಕುದುರೆ ಅಂತ ಅನ್ಕೊಟ್ಟ. ಅಶ್ವಮಾನ ಇದು ತಾ ಬ್ರುವನ್ ನವೈನೋಯಮನಮಿತಿ ಪೂರ್ವದು. ತಾ ಬ್ರುವನ್ ನವೈನೋಯಮನಮಿತಿ ಪೂರ್ವದು. ಹಿಂದಿನಂತೆ ಆ ಕುದುರೆಯನ್ನು ನೋಡ್ಬಿಟ್ಟು ಇದು ಸಾಕಾಗಲ್ಲ, ಇದು ಪರ್ಯಾಪ್ತವಾಗಿಲ್ಲ, ನಾವೆಲ್ಲರೂ ಕೂರೋಕ್ಕಾಗಲ್ಲ, ನಮ್ಮಲ್ಲಿ ಯಾರೊಬ್ರು ಬಿಟ್ಟು ನಾವು ಕೂರೋರಲ್ಲ, ನಾವು ಎಲ್ಲರೂ ಸೇರ್ಕೊಂಡು ಕೂರೋರು ಅಂತ ಒಂದು ಇದಿದೆ, ಒಗ್ಗಟ್ಟಿದೆ, ನಮ್ಗೆ ಬಹಳ ಒಂದು ಇದೆ, ಯೂನಿಯನ್ ಇದೆ. ಹಾಗಾಗಿ ಯೂನಿಟಿ ಗುಂಪು ಒಗ್ಗಟ್ಟಿದೆ, ನಮ್ಮಲ್ಲಿ ಒಂದು ಇದಿದೆ. ನಮ್ಗೆ ನಾವು ಯಾರನ್ನು ಬಿಟ್ಟು ನಾವು ಕೂರೋರಲ್ಲ, ದಯವಿಟ್ಟು ನಾವೆಲ್ಲರೂ ಕೂರೋದಕ್ಕೆ ತಕ್ಕಂತ ಒಂದು ಜಾಗ ಗೊತ್ತಾಡು ಅಂತ. ಸರಿ, ಗೊತ್ತಾಯ್ತು, ಇದು ಹೇಗ್ ತೋರಿಸಿದ್ರು ಬಿಡಲ್ಲ ಇವರು ಅಂತ ಹೇಳ್ಬಿಟ್ಟು ತಾಭ್ಯ ಪುರುಷಮಾನಯತ್ ಅಬ್ರುವನ್ ಸುಕೃತಂ ಬತೇತಿ ಪುರುಷೋ ವಾವ ಸುಕೃತಂ ತಾಬ್ರವೀತ್ಯಥಾಯತನಂ ಪ್ರವಿಶತೇತಿ ತಾಭ್ಯಃ ಪುರುಷಮಾನಯತ್ ತಾ ಅಬ್ರುವನ್ ಸುಕೃತಂ ಬತೇತಿ ಪುರುಷೋ ವಾವ ಸುಕೃತಂ ಪ್ರವಿಶತೇತಿ. ತಾಭ್ಯಃ ಪುರುಷಂ ಆನಯತ್ ತಾಃ ಅಬ್ರುವನ್ ಸುಕೃತಂ ಬತ ಇತಿ ಪುರುಷಃ ವಾವ ಸುಕೃತಂ ತಾಃ ಅಬ್ರವೀತ್ ಯಥಾಯತನಂ ಪ್ರವಿಶತ ಇತಿ. ತಾಭ್ಯ ಮತ್ತೆ ಅದೇ ಅಜ್ಞಾನ ದೇವತೆಗಳಿಗೆ ಪುರುಷನ ಮನುಷ್ಯ ಆಕೃತಿಯನ್ನು ತಂದಿಟ್ಟು ಗವಾಕಾರ ವಿರಾಟ್ ಪುರುಷ ಪಂಚಭೂತ, ಅದು ಸಮಷ್ಟಿ ಪಂಚಭೂತ. ಹೌದು, ಪುರುಷಾಕಾರನ ಎತ್ತಿದ್ದು ಅದು ದ್ವಿಲೋಕ, ತಲೆ, ಅಂತರಿಕ್ಷ, ನಡುವೆ ಈ ಭೂಮಿ ಪಾದ. ಅವ್ರಿಗೆ ತಮ್ಮ ನಿಜವಾದ ಯಾವ ಆಕಾರದಿಂದ ಆ ಆಕಾರ ಅವ್ರಿಗೆ ಇಷ್ಟವಾಯ್ತು. ತಮ್ಮ ಮೂಲ ರೂಪದ ಆಕಾರ ಪುರುಷಾಕಾರ, ಅದು ಅವ್ರಿಗೆ ಇಷ್ಟವಾಯ್ತು. ಅದಕ್ಕೆ ಗೋ ತಂದ್ರು, ಹಸು ಇದು ಕುದುರೆ ತಂದ್ರು ಇಷ್ಟ ಆಗ್ಲಿಲ್ಲ. ತಮ್ಮ ಮೂಲ ರೂಪ ಅದಲ್ಲ, ಅದು ಇಷ್ಟಪಟ್ಟಿಲ್ಲ ಅವರು. ಈಗ ಮನುಷ್ಯಾಕಾರ ಪುರುಷ ಅಲ್ಲ ಇಲ್ಲಿ. ಪುರುಷನಲ್ಲಿ ಪುರುಷಮಾನ ಅಂದ್ರೆ ಪುರುಷ ವಿರಾಟ್ ಪುರುಷ ಅಲ್ಲ, ಪುರುಷನ ಸೇರಿಸ್ಕೋಬಹುದು ಅಂತ ಜಾಗ ಎಲ್ಲರೂ ಕೊಡ್ಬೇಕಾದ್ರೆ ಪೂರ್ತಿಯಾಗಿ ಅದು ಪುರುಷವನ್ನು ತಂದ್ರು. ಆವಾಗ ನೋಡಿ ಹೇಳಿದ್ರು ಸುಕೃತಂ ಶೋಭನಂ. ಅಪ್ಪ, ಇದು ಬ್ಯೂಟಿಫುಲ್, ಇದು ವಂಡರ್, ಇದು ಸೂಪರ್ ಆಗಿದೆ, ಇದು ತುಂಬಾ ಚೆನ್ನಾಗಿದೆ. ಇದು ವಾವ ಏವನ ಪುರುಷನೇ ಅಲ್ಲವೇ. ಸುಕೃತ ಅಂದ್ರೆ ಪುಣ್ಯವಂತ, ಅವನ ತಾನು ಮಾಡ್ಕೊಂಡವನು, ತನ್ನ ಇದರಿಂದ ಮಾಡ್ಕೊಂಡಂಥವನಾದ್ರಿಂದ ಅವನು ಸುಕೃತ. ಅವಾಗ ತಾಹ ಅಂದ್ರೆ ಅಜ್ಞಾನ ದೇವತೆಗಳನ್ನು ಕುರಿತು ಅಬ್ರವೀತ್ ಹೇಳ್ದ. ಯಾರೋ ಅಜ್ಜ. ಯಥಾಯತನಂ ಪ್ರವೇಶ. ಅಜ್ಜನ ಹತ್ರ ಕೇಳಿದ ಅನ್ನ ಕೊಡುವಂತ. ಅವಾಗ ಅಜ್ಜ ಹೇಳ್ದ, ನಿಮ್ ಜಾಗ ನೀವು ಪ್ರವೇಶ ಮಾಡ್ಕೊಳ್ರಪ್ಪ, ಆಮೇಲೆ ನೀವು ಅನ್ನ ತಿನ್ಬಹುದು ಅಂತಂದ. ಸಾರಿ ಎಂದು ಅಗ್ಗಿರ್ವಾಗ್ಭೂತರಾಳೆ. ಮುಂದೆ ಸರ್ವಪ್ರತ್ಯಾಖ್ಯಾನೆ ತಾಭ್ಯ ಪುರುಷಮಾನಯಿತು ಸ್ವಯೋನಿಭೂತಂ. ಎರಡೇ ತಂದಿರೋದು ಭಾಷೆಗಳು ಸರ್ವಪ್ರತ್ಯಾಖ್ಯಾನ ಬಿಟ್ರು. ಇನ್ನು ಹೀಗೆ ಒಂಟೆ, ಆನೆ, ಕುದುರೆ, ಕತ್ತೆ, ಮೊಲ, ದಂಡಿ, ನಾಯಿ ಎಲ್ಲ ತಂದ. ಆಗಲ್ಲ 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 ಎಷ್ಟಾಗಲ್ಲ ಅನ್ಸ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಪುರುಷ ತಂದ್ಬಿಟ್ಟು ಎಲ್ಲವನ್ನು ರಿಜೆಕ್ಟ್ ಮಾಡಿದ ಮೇಲೆ, ಅಲ್ಲುಗಳದ ಮೇಲೆ ಅವರಿಗಾಗಿ ಅಜ್ಞಾನ ದೇವತೆಗಳಿಗಾಗಿ ಪುರುಷನನ್ನ ಅಂದ್ರೆ ತಮಗೆ ತಮ್ಮ ಯಾವ ವಿರಾಟ್ ಪುರುಷನ ಅವಯವದಿಂದ ಉಂಟಾದರೋ ಆ ಪುರುಷಾಕಾರವನ್ನು ಮತ್ತೆ ತಂದುಕೊಟ್ಟ, ತೋರಿಸ್ಕೊಟ್ಟ. ವಿರಾಟ್ ಪುರುಷನ ಆಕಾರವೇ ಅವರಿಗೆ, ಅದು ಅವ್ರಿಗೆ ಇಷ್ಟವಾಯ್ತು. ಪುರುಷ ಏವೀದಿಗೂ ಸರ್ವ ಮಾಡ್ಬೇಕಲ್ಲ ಅಂತ ಎಲ್ಲವನ್ನು ತಂದ. ತನಗೆ ಸ್ವಯೋನಿಭೂತ ಬಂದ್ರು. ಆ ದೇವತೆಗಳಿಗೆ ಯೋನಿ ಕಾರಣವಾಗಿರುವ ಅಂದ್ರೆ ಅಂಗಾಂಗದಿಂದ ದೇವತೆ ಆಗ್ತಾನೆ ವಿರಾಟ್ ಪುರುಷಂದು. ಹಾಗಾದ್ರೆ ಅವನು ಅಂಗಿ ಮೂಲ ರೂಪ, ಇವುಗಳು ಅಂಗ. ತಮಗೆ ಕಾರಣವಾಗಿರ್ತಕ್ಕಂತಹ ವಿರಾಟ್ ಪುರುಷ ರೂಪವನ್ನ, ಅದರ ಮನುಷ್ಯಾಕಾರ ರೂಪವನ್ನ ತೋರಿಸ್ಕೊಟ್ಟ, ತಂದುಕೊಟ್ಟ.
ತಾಹ ಸ್ವಯೋನಿಂ ಪುರುಷಂ ದೃಷ್ಟ್ವಾ ತಾಹ ಸ್ವಯೋನಿಂ ಪುರುಷಂ ದೃಷ್ಟ್ವಾ ಅಖಿನ್ನಾ ಸತ್ಯಃ ಅಖಿನ್ನಾ ಸತ್ಯಃ ಸುಕೃತಂ ಶೋಭನಂ ಕೃತಂ ಶೋಭನಂ ಕೃತಂ ಇದಮಧಿಷ್ಠಾನಂ ಬತ ಇತ್ಯಬ್ರುವನ್. ಸ್ಥಾನಂ ಬತ ಬತ ಅಂದ್ರೆ ಹಬ್ಬ ಅಯ್ಯ ಸದ್ಯ ಅಂತ ಅನ್ಕೊಂಬಿಡಿ. ನಮ್ಗೆ ಏನ್ ಬಯಸ್ತಾ ಇದ್ವೋ ಅಂಥದ್ದೇ ನಮ್ಗೆ ಸಿಕ್ತು ಅಂತ. ಸೇರ್ಕೋಬೇಕು. ಹೌದು ಕರೆಕ್ಟ್. ಸೇರ್ಕೊಂಡ್ರು ಮನುಷ್ಯ ಕರೆಕ್ಟ್. ಅದೇ ಅಭಿಪ್ರಾಯ. ಹೌದು. ಯಾಕೆ ಮತ್ತೆ ಅಲ್ಲಿ ಹೋಗೋಕ್ಕಿಂತ ಎಲ್ಲಾ ಪುರುಷಾಕಾಲ ಹೋಗಿ ಸೇರ್ಕೊಂಡ್ರು ಅಂತಂದ್ರೆ ಎಲ್ಲರೂ ಸೇರ್ಕೊಂಡಿದ್ದಾರೆ ಅಂತ ತಿಳ್ಕೋಬಹುದು. ಎಲ್ಲವನ್ನೂ ಪ್ರತ್ಯಾಖ್ಯಾನ ಮಾಡಿದ ಮೇಲೆ ಅವರು ತಮ್ಮ ಯೋನಿಯಾದ ಪುರುಷನ ತಂದ. ಆ ತಮ್ಮ ಯೋನಿಯಾದ ಪುರುಷನ ಕಂಡವರಾಗಿ, ಕಾಲನ್ನು ಕಂಡವರಾಗಿ ಅವ ಖಿನ್ನಾಹ ಬೇಸರವಿಲ್ಲದೆ ಆ ಸಂತೋಷಗೊಂಡವರಾಗಿ ಇದು ಒಳ್ಳೆಯದು, ಇದು ಶೋಭನ ಸುಖತ ಚೆನ್ನಾಗಿದೆ, ನಮಗಿದು ಬೆಸ್ಟ್ ಗುಡ್ ಜಾಗ ಅಂದ್ಕೊಂಡು ಕಣ್ಣಲ್ಲಿ ಕಣ್ಣು ಬಾಯಲ್ಲಿ ಅಗ್ನಿ ಕೂತ್ಕೊಂಡ, ಕಿವಿಲೆ ದಿಗ್ದೇವತೆ ಕೂತ್ಕೊಂಡ್ರು, ಎಲ್ಲ ಬಟ್ಟ ಬೆಳ್ಕೊಂಡು ಕೂತ್ಕೊಂಡು ಅಲ್ಲಿದ್ದಾರೆ ಹೊಡಿಬೇಡ ಬೆಟ್ಟಾಗುತ್ತೆ ಅವ್ರಿಗೆ. ಬತ ಚೆನ್ನಾಗಿದೆ, ಅಪ್ಪ ಚೆನ್ನಾಗಿದೆ, ಸುಖವಾಗಿದೆ ಅಂತ ಹೇಳಿ ಅಂದ್ಕೊಂಡ್ರು. ತಸ್ಮಾತ್ ಪುರುಷೋ ವಾವ ಪುರುಷ ಏವ ಸುಖತಂ. ತಸ್ಮಾತ್ ಪುರುಷೋ ವಾವ ಪುರುಷ ಏವ ಸುಖತಂ. ವಾವ ಅಂದ್ರೆ ಏವಾನ ಪುರುಷನೇ ಸುಖತ. ಸುಖತ ಅನ್ನೋ ಪುಣ್ಯವಂತ. ಪೂರ್ಣ ಎಲ್ಲಾ ದೇವತೆಗೂ ಅವಕಾಶ ಕೊಟ್ಟರು. ಬಾಕಿ ತಿರ್ಯಕ್ ಪ್ರಾಣಿಗಳು ಅಶ್ವಿನಿ ದೇವತೆಗಿಲ್ಲ, ಪುರುಷ ದೇವತೆಗಿಲ್ಲ, ಅಗ್ನಿ ದೇವತೆಗಿಲ್ಲ, ತುಂಬಾ ದೇವತೆಗೆ ಅವಕಾಶ ಇಲ್ಲ. ಬೃಹಸ್ಪತಿಗೆ ಅವಕಾಶ ಇಲ್ಲ, ಶಾಸ್ತ್ರೀಯ ಪುರುಷರಿಗೆ ಯಾರಿಗೂ ಜಾಗ ಇಲ್ಲ. ಸುಮ್ಮನೆ ಅಶನಾಪಿ ಭಾಷೆ ಅನ್ನಿಟ್ಕೊಂಡು ಒಂದು ಶೈಲಿ ಅಷ್ಟೇ. ನಮ್ಮ ಇವರು ಪೋಷಣೆ ಸುಖ. ಯಾಕೆ ಸರ್ವ ಪುಣ್ಯ ಕರ್ಮ ಹೇತು, ಸರ್ವ ಪುಣ್ಯ ಕರ್ಮ ಹೇತು, ಸುಕೃತಕ್ಕೆ ಹೇತುವಾದ ಸುಕೃತ ಮಾಡ್ಬಿಟ್ರು. ಮುಂದೆ ಮಾಡುವ ಅಗ್ನಿಹೋತ್ರದಿಂದ ಅಶ್ವಮೇಧಾದ ಕರ್ಮಕ್ಕೆ ಇವನೇ ಅಧಿಕಾರಿ. ಎಲ್ಲಾ ದಾನ, ವ್ರತ, ಪೂಜೆ, ಪುರಸ್ಕಾರ, ಏನೇನು ಅನುಷ್ಠಾನ ಇದೆ ಎಲ್ಲಕ್ಕೂ ಇವನೇ ಫಿಟ್ಟು. ಅಂತ ಅಧಿಕಾರ ಪಡ್ಕೊಂಡು, ಅಂತ ಜನ್ಮ ಪಡ್ಕೊಂಡು, ಉತ್ತಮ ಪಡ್ಕೊಂಡ್ಬಿಟ್ಟು ಜನ್ಮ ಸಾರ್ಥಕ ಮಾಡ್ಕೊಳ್ದೇನೆ ಎಲ್ಲಿದ್ರೆ ಏನು ಅಂದ್ರೆ ಆಯ್ತು. ಸ್ವಯಂ ವಾ ಸ್ವೇನೈವ ಆತ್ಮನ ಸ್ವಮಾಯಾಭಿ ಕೃತತ್ವಾತ್ ಸುಕೃತ ಮುಚ್ಯತೆ. ಸ್ವಮಾಯಾಭಿ ಕೃತತ್ವಾತ್ ಸುಕೃತ ಮುಚ್ಯತೆ. ಎರಡನೇ ಅರ್ಥ ಸುಕೃತನಿಗೆ ತಾನೇ ತನ್ನ ಆತ್ಮನಿಂದ, ತನ್ನ ಮಾಯೆಯಿಂದ, ಅವಿದ್ಯೆಯಿಂದ ಆದ ಮಾಯೆ ಅದನ್ನು ಮಾಡ್ಕೊಂಡದ್ದಾದದ್ದು ಅವಿದ್ಯಾಕೃತ ಅಂತ. ಅಂದ್ರೆ ತಾನೇ ಮಾಡ್ಕೊಂಡ ಕರ್ಮದಿಂದ ಆದದ್ದು ಅಂತ ಮಾಡ್ಬೋದಾಗಿತ್ತು. ತಾನು ಮಾಡ್ಕೊಂಡ ಕರ್ಮದಿಂದ ಆದದ್ದಾದ ಸುಕೃತ. ಸ್ವಯಂ ಕೃತಂ ಸುಕೃತಂ. ಈಶಾ ಇದು ಚೈತ್ಯದ ಹಾಗೆ ಮಾಡಿದೆ. ತಸ್ಮಾತ್ ತತ್ ಸುಕೃತ ಮುಚ್ಚತ ಇದೆ. ಮನುಷ್ಯನು ಸುಕೃತ ಆತ್ಮಕೃತವಾದ ಆತ್ಮನೇ ಆದ್ದರಿಂದ ಸುಕೃತನು. ಚೈತ್ಯ ಭಾಷೆ 2:7 ನೋಡಿ, ಸ್ವಾಮಿ ಕೂಡ ನೋಡಿ. ಭಾಷೆ ಸುಕೃತಗಳನ್ನು ಮಾಡುವುದಕ್ಕೆ ಕಾರಣವಾಗಿರೋದ್ರಿಂದ ಮನುಷ್ಯ ದೇಹವು ಸುಕೃತ ಎನಿಸುತ್ತದೆ ಅಂತ ಅರ್ಥ ಒಂದು ಮಾಡಿದ್ರು. ಒಳ್ಳೆ ಕರ್ಮವನ್ನು ಮಾಡೋದಕ್ಕೆ ಕಾರಣವಾಗಿದೆ ಅಂತ. ತಾನೇ ಮಾಡ್ಕೊಂಡದ್ದಾಗ ಇದು ತಾನು ಹಿಂದಿನ ಜನ್ಮದಲ್ಲಿ ಮಾಡಿದ ಪುಣ್ಯ ಪಾಪದಿಂದ ಈ ಶೈಲ ಪಡ್ಕೊಂಡಿದ್ದಾನೆ. ಅದನ್ನೇ ಸುಕೃತ, ಸ್ವಯಂಕೃತ ಸುಕೃತ ಅಂತ. ತಾ ದೇವತಾ ಈಶ್ವರ ಬ್ರವೀತ್. ಈಶ್ವರ ಬ್ರವೀತ್. ತಾ ದೇವತಾ ಯಾರು ಭಕ್ತೆ? ತಾ ದೇವತಾ ಏನಾಗುತ್ತೆ? ಆ ದೇವತೆಗಳು, ಆ ದೇವತೆಗಳು, ಆಮೇಲೆ ಈಶ್ವರ, ಆ ದೇವತೆಗಳು ಈಶ್ವರನು ಹೇಳಿದ್ವಾ? ದ್ವಿತೀಯ ಬಹುವಚನ ಯಾವ್ದೋ? ತಾಹ. ತಾಹ ದೇವತಾ ಅರ್ಥ ಏನವಾಗ? ದೇವತೆಗಳನ್ನು ಕುರಿತು ಎರಡು ಪ್ರಥಮ ಅಲ್ಲ. ತಾ ದೇವತಾ ದ್ವಿತೀಯ ಬಹುವಚನ, ಈಶ್ವರ ಅನ್ನೋ ಪ್ರಥಮ ವೈಶ್ವರ. ಆ ದೇವತೆಗಳನ್ನು ಕುರಿತು ಈಶ್ವರನು ಹೇಳಿದನು. ಇಷ್ಟಂ ಆಸಾಂ ಇದಮಧಿಷ್ಠಾನಂ ಇತಿ ಮತ್ವ. ಇಷ್ಟಮಾಸಾಂ ಇದಮಧಿಷ್ಠಾನಂ ಇತಿ ಮತ್ವ. ಹೇಳೋದ ಕಾರಣ ಏನೋ, ಇವರಿಗೆ ನಾನು ತಂದುಕೊಟ್ಟಂತಹ ಅಧಿಷ್ಠಾನ ಇಷ್ಟವಾಗಿದೆ ಅಂತ ತಿಳ್ಕೊಂಡು, ಇವ್ರಿಗೆ ಒಪ್ಪಿಗೆ ಆಗಿದೆ, ಇವರು ಇಷ್ಟಪಟ್ಕೊಂಡಿದ್ದಾರೆ ಅಂತ ಹೇಳಿ ತಿಳ್ಕೊಂಡು ಈಗ ಆ ದೇವತೆಗಳನ್ನು ಕುರಿತು ಈಶ್ವರ ಹೇಳ್ದ. ಸರ್ವೇಹಿ ಸ್ವಯೋನಿಷು ರಮಂತೆ. ಸರ್ವೇಹಿ ಸ್ವಯೋನಿಷು ರಮಂತೆ. ಸ್ವಾಭಾವ ಮನುಷ್ಯ ತಮ್ಮವ್ರು ಕಂಡು ನಮ್ಗೆ ಇಷ್ಟ ಆಗುತ್ತೆ. ತಮ್ಮ ತಾಯಿ, ತನ್ನ ತಂದೆ ಸಹಜ ಇಷ್ಟ. ಅದು ನಾವು ಎಲ್ಲಿ ನಮ್ಗೆ ಯಾರು ಕಾರಣ, ನಮ್ಗೆ ಯಾರು ಅದು ಇಷ್ಟ ಆಗುತ್ತೆ.
ದೂರ ಅಂದ್ರೆ ನಮ್ಮ ಮನುಷ್ಯರಿಗಿಂತ ಪ್ರಾಣಿ ಸ್ವಲ್ಪ ದೂರ. ಅದಕ್ಕಿಂತ ಗಿಡ ಮರ ಕಡಿಯಕ್ಕೆ ಹೆಸಲ್ಲ ಅವ್ರು ಗಿಡ ಮರನ. ಕಡಿಯ ಗಿಡನ ಕುಯ್ಯು ಅಂತೀವಿ. ಅದೇ ನಮ್ಮ ತಂದೆ ದೇವತೆಗಳು ಕೂಡ ಇಲ್ಲಿಂದ ತಾನೆ ಬಂದವರು. ವಿರಾಟ್ ಪುರುಷನ ಕಣ್ಣು ಕಿವಿ ಮೂಗು ಬಾಯಲ್ಲಿ ಬಂದವರು ತಾನೆ. ಆ ಜಾಗ ಸಿಕ್ಕಿದ್ರೆ ಆ ಜಾಗ ಇಷ್ಟ ಆಗ್ತದೆ. ಓ ನಮ್ಮ ಯೋನಿಯೇ ನಮ್ಗೆ ಸಿಕ್ತು, ಕಾರಣ ಜಾಗ ಸಿಕ್ತು ಅಂತ ಹೇಳಿ. ಇದು ಲೋಕದ ಸಹಜವಾದ ಒಂದು ಪ್ರವೃತ್ತಿ. ಏನು ತಮ್ಮ ಕಾರಣದಲ್ಲಿ ತಮ್ಮ ತಂದೆ ತಾಯಿಯಂದ್ರಲ್ಲಿ ತಮ್ಮ ಇದರಲ್ಲಿ ಮನುಷ್ಯ ಪ್ರತಿಯೊಂದು ಪ್ರಾಣಿಯೂ ಅಷ್ಟೇ, ಹಸುವು ಅಷ್ಟೇ. ಆ ತನ್ನ ಜಾತಿ ಹೋಗಿ ಸೇರ್ಕೊಂಡು ಮನುಷ್ಯ ಇಷ್ಟಪಡಲ್ಲ. ಯಾವ್ಯಾವ ಪ್ರಾಣಿ ಆಗ್ಲಿ ತಮ್ಮ ಪ್ರಾಣಿ ಜೊತೆ ಇಷ್ಟ ಸೇರ್ಕೊಂಡು ಅದು ತಮ್ಮ ಇದು ಸರ್ಕಲ್. ತನ್ನ ತಂದೆ ತಾಯಿ ಅಣ್ಣ ತಮ್ಮದು ಮೊದಲನೇ ಸರ್ಕಲ್, ಆಮೇಲೆ ಬಂಧುಗಳು 2ನೇ ಸರ್ಕಲ್, ಆಮೇಲೆ ಊರಿನವರು 3ನೇ ಸರ್ಕಲ್, ಆಮೇಲೆ ಹೊರಗಿನವರು 4ನೇ ಸರ್ಕಲ್ ಆಗುತ್ತೆ. ನನಗೆ ಒಂದು ಸರ್ಕಲ್ ಮಾಡ್ಕೊಳ್ತೇನೆ. ಇವ್ರು ಮೊದಲನೇವರು, ಇವ್ರು 2ನೇವರು, ಇವ್ರು 3ನೇವರು. ಒಂದು ಫಂಕ್ಷನ್ ಮಾಡಿದ್ರೆ ಫಸ್ಟ್ ರೌಂಡ್ ಏನು ಉಡುಗೆರೆ, ಸೆಕೆಂಡ್ ರೌಂಡ್ ಏನು ಉಡುಗೆರೆ, ಥರ್ಡ್ ರೌಂಡ್ ಏನು ಉಡುಗೆರೆ ಅಂತ ಉಡುಗೆರೆಯಲ್ಲಿ ಗ್ರೇಡು 8,000, 6,000, 4,000 ಅಂತ ಈ ಗ್ರೇಡ್ ಇಳಿಸ್ತಾರೆ. 2 ಸಾವಿರ ಕಮ್ಮಿ ಆಗ್ತಾ ಹೋಗುತ್ತೆ. ಅದೇ ಒಂದು ಟೋಪಿ ಕೊಡ್ತಾರೆ. ಅಯ್ಯೋ ವಿಷಯಮಂತೆ ತಮ್ಮ ಯೋಜನೆಗಳಲ್ಲಿ ತಮ್ಮ ಇಷ್ಟಪಡ್ತಾರೆ. ಅತಃ ಯಥಾಯತನಂ ಯಸ್ಯ ಯತ್ ವದನಾದಿ ಕ್ರಿಯಾಯೋಗ್ಯಂ ಯಸ್ಯ ಯತ್ ವದನಾದಿ ಕ್ರಿಯಾಯೋಗ್ಯಂ ಆಯತನಂ ತತ್ ಪ್ರವಿಶತ. ಆದ್ರಿಂದ ಯಥಾಯತನ ಯಾರ್ಯಾರಿಗೆ ಯಾವ್ಯಾವ ಆಯತನ ಇಷ್ಟವೋ, ಜಾಗ ಇಷ್ಟವೋ, ನಿನ್ನ ಜಾಗ ಯಾವ್ಯಾವ್ದಾಗಿ ನೋಡ್ಕೊಂಡ್ಬಿಟ್ಟು ಆಯಾ ಜಾಗಕ್ಕೆ ಬದಲಾಗಿ ಮಾತಾಡೋದು, ನೋಡೋದು, ಕೇಳೋದು, ಮೂಸೋದು ಇದೆಯಲ್ಲ, ಆಯಾ ದೇವತೆ ಅಲ್ಲಲ್ಲಿ ಮಾಡುತ್ತೆ ಅಂತ ಅನುಗ್ರಹ ಮಾಡೋದು. ಹಾಗಾಗಿ ನಿಮ್ಮ ಮಾತಾಡೋದು ಮುಂತಾದ ಕ್ರಿಯೆಗೆ ಯೋಗ್ಯವಾಗಿರುವ ಜಾಗವನ್ನು ಕುರಿತು ನೀವೆಲ್ಲ ಪ್ರವೇಶ ಮಾಡ್ರಪ್ಪ ಅಂತ ಹೇಳಿ ಅಜ್ಜ ಮೊಮ್ಮಕ್ಳಿಗೆ ಹೇಳ. ಅಜ್ಞಾನ ದೇವತೆಗಳಿಗೆ. ಈ ಪುರುಷ ಸುಮ್ಮನೆ ಇದ್ದಾನೆ, ವಿರಾಟ್ ಪುರುಷ ಬಂದು ಕೂತ್ಕೊಂಡು ಸೇರ್ತಾರೆ. ಇನ್ನು ಹೋಗಿದ್ರು ಮತ್ತೆ ಬರ್ತಾರೆ ಅಂತ ಕಾಯ್ದಾ ಇದ್ದಾನೆ. ಅಗ್ರ್ವಾಗ್ಭೂತ್ವಾ ಮುಖಂ ಪ್ರಾವಿಶತ್. ಮುಖಂ ಪ್ರಾವಿಶತ್ ಪ್ರಾವಿಶತ್ ಚಕ್ಷುರ್ಭೂತ್ವಾ ಪ್ರಾವಿಶತ್ ದಿಶಶ್ರೋತ್ರಂ ಭೂತ್ವಾ ಕರ್ಣೌ ಪ್ರಾವಿಶನ್ ಓಷಧಿ ವನಸ್ಪತಯೋ ಲೋಮಾನಿ ಭೂತ್ವಾ ತ್ವಚಂ ಪ್ರಾವಿಶನ್ ಚಂದ್ರಮಾ ಮನೋ ಭೂತ್ವಾ ಹೃದಯಂ ಪ್ರಾವಿಶತ್ ಮೃತ್ಯುರಪಾನೋ ಭೂತ್ವಾ ನಾಭಿಂ ಪ್ರಾವಿಶತ್ ಆಪೋರೇತೋ ಭೂತ್ವಾ ಶಿಷ್ಣಂ ಪ್ರಾವಿಶನ್. ಅಗ್ನಿಃ ವಾಕ್ ಭೂತ್ವಾ ಮುಖಂ ಪ್ರಾವಿಶತ್ ವಾಯುಃ ಪ್ರಾಣಃ ಭೂತ್ವಾ ನಾಸಿಕೆ ಪ್ರಾವಿಶತ್ ಆದಿತ್ಯಃ ಚಕ್ಷುಃ ಭೂತ್ವಾ ಅಕ್ಷಿಣೀ ಪ್ರಾವಿಶತ್ ದಿಶಃ ಶ್ರೋತ್ರಂ ಭೂತ್ವಾ ಕರ್ಣೌ ಪ್ರಾವಿಶನ್ ಓಷಧಿ ವನಸ್ಪತಯಃ ಲೋಮಾನಿ ಭೂತ್ವಾ ತ್ವಚಂ ಪ್ರಾವಿಶನ್ ಚಂದ್ರಮಾಃ ಮನಃ ಭೂತ್ವಾ ಹೃದಯಂ ಪ್ರಾವಿಶತ್ ಮೃತ್ಯುಃ ಅಪಾನಃ ಭೂತ್ವಾ ನಾಭಿಂ ಪ್ರಾವಿಶತ್ ಆಪಃ ರೇತಃ ಭೂತ್ವಾ ಶಿಷ್ಣಂ ಪ್ರಾವಿಶನ್. ಚಂದ್ರಮಾಹ ಯಾವ ಭಕ್ತಿ? ಷಷ್ಠಿ ಚಂದ್ರಮಸಃ. ಚಂದ್ರಮಾಹ ಚಂದ್ರಮಸ್ ಶಬ್ದ. ಚಂದ್ರ ಶಬ್ದ ಬೇರೆ, ಚಂದ್ರ ಚಂದ್ರು ಚಂದ್ರ ಬೇರೆ. ಚಂದ್ರಮಸ್ ಶಬ್ದ ಅರ್ಥ ಒಂದೇ, ಶಬ್ದ ಇದೆ ಅಷ್ಟೇ. ಅಲ್ಲ, ಭಗವಂತ ದೇಹದಲ್ಲಿ ಕಿಡ್ನಿ ಹೇಳ್ಕೊಟ್ಟ, ಕಣ್ಣು ಹೇಳ್ಕೊಟ್ಟ, ಕಿವಿ ಹೇಳ್ಕೊಟ್ಟ, ಮೂಗು ಹೊಳ್ಳೆ ಹೇಳ್ಕೊಟ್ಟ, ಬಾಯಿ ಒಂದೇ ಕೊಟ್ಟ, ಬ್ರೈನು ಒಂದೇ ಕೊಟ್ಟ, ಹಾರ್ಟು ಒಂದೇ ಕೊಟ್ಟ. ಅಲ್ಲಿಯಾಗ 2 ಕೊಟ್ಟಿಲ್ವಪ್ಪ? 2 ಬ್ರೈನು 2 ಹಾರ್ಟು ಕೊಟ್ಟಿದ್ರೆ ಅಲ್ವಾ? 2 ಕೊಟ್ಟಿದ್ರೆ ಏನ್ ತೊಂದರೆ ಆಗ್ತಿತ್ತು? ಕಿಡ್ನಿ ಹೇಳ್ಕೊಟ್ಟ, ಲಿವರ್ ಮಾತ್ರ ಒಂದೇ ಕೊಟ್ಟ, ಅದು ಪ್ಯಾಕ್ರಿಯಾಸ್ ಮೇದೋಜೀರಕ ಅದು ಒಂದೇ ಕೊಟ್ಟ, ಅದು ಸಬ್ಸಿಡಿ ಕೊಟ್ಟ. ಸಾಮಾನ್ಯ 1 ಜಾಸ್ತಿಪ್ಪ, 2 ಎಲ್ಲ 2. ಬಾಯಲ್ಲಿ 2 ಇದೆ. ಗಂಟಲು ಒಂದು ನೀರು ಕುಡಿಯೋದು, ಉಸಿರಾಟ ಆಡೋದು, ಆಹಾರ ಹೋಗೋದು ಬೇರೆ, ನಡು ಒಂದೇ ಅಲ್ಲ. ಅದು ಉಸಿರಾಟ ಆಡೋದು ಹೃದಯಕ್ಕೆ ಹೋಗುತ್ತೆ, ಆಹಾರ ನೀರು ಜಠರಕ್ಕೆ ಹೋಗುತ್ತೆ. ಇಲ್ಲಿ 2 ಭಾಗ ಮಾಡ್ದ, 2 ಕೈ ಕೊಟ್ಟ, 2 ಕಾಲು ಕೊಟ್ಟ. ಆದ್ರೆ ಎಲ್ಲ ಒಂದನ್ನೇ ಕೊಟ್ಬಿಟ್ಟ. ಈಗ ಒಂದೊಂದು ಸಾಕು ಅಂತ ಏನಪ್ಪ.
ಅಗ್ನಿಯು ವಾಕ್ಕಾಗಿ ಏನಾಯ್ತು ಮುಖ ಪ್ರವೇಶ ಮಾಡ್ತು. ವಾಯು ಪ್ರಾಣನಾಗಿ ಮೂಗೊಳಗೆ ಪ್ರವೇಶ ಮಾಡಿಸು. ಆದಿತ್ಯನು ಕಣ್ಣಾಗಿ ಚಕ್ಷುಸ್ಸೊಳಗೆ ಪ್ರವೇಶ ಮಾಡಿದ. ದಿಕ್ಕುಗಳು ಕಿವಿಯಾಗಿ ಕರ್ಣವನ್ನು ಪ್ರವೇಶ ಮಾಡಿದರು. ಔಷಧಿ ವನಸ್ಪತಿಗಳು ತುಂಬಾ, ಲೋಮಗಳು ತುಂಬಾ, ಕೂದಲು ವಿಷನ್ನು ಪ್ರವೇಶ ಮಾಡಿದ್ರು. ಗಿಡಮರ ಬಳ್ಳಿಗಳು ಕೂದಲು ಇದನ್ನ ರೋಮ ಕೂದಲು ಪ್ರವೇಶ ಮಾಡಿದ್ರು. ಆಮೇಲೆ ಯಾವುದು ಚುಸಂಭೂತ ಚಂದಮಸ್ಸು ಮನಸ್ಸಾಗಿ ಹೃದಯ ಪ್ರವೇಶ ಮಾಡಿದ. ಆಮೇಲೆ ಮೃತ್ಯು ಅಪಾನವಾಗಿ ನಾಭಿ ಪ್ರವೇಶ ಮಾಡಿದ್ರು ಗುದದ್ವಾರ. ಅಪ್ಪುಗಳು ಋತಸ್ಸಾಗಿ ಶಿಷ್ಟ ಪ್ರವೇಶ ಮಾಡಿದವು. ಸೊಳ್ಳೆಗಳನ್ನು ಹೊಕ್ಕರು ಹಾಗೆ. ಸೊಳ್ಳೆಯ ಹೊಳ್ಳೆ ಆಗೋಲ್ಲ. ಸೊಳ್ಳೆ ಅಂತ ಅಂತ ಕನ್ನಡ ಹಣೆಗನ್ನಡದಲ್ಲಿ ಅನ್ನಲ್ವಾ? ಪ್ರತಿಲಭ್ಯ ತಥಾಸ್ತು ಇತಿ ಅನುಜ್ಞಾಂ ಪ್ರತಿಲಭ್ಯ ಈಶ್ವರಸ್ಯ ನಗರ್ಯಾಮಿವ ಬಲಾಧಿಕೃತಾದಯಃ ಅಗ್ನಿಃ ವಾಗಭಿಮಾನಿನಿ ಆಗೇವ ಭೂತ್ವಾ ಸ್ವಾಮ್ಯೋನಿಂ ಮುಖಂ ಪ್ರಾವಿಶತ್. ತಥಾಸ್ತು ಹಾಗೆ ಆಗಲಿ ಅಂದ್ಬಿಟ್ಟು, ನಿನ್ನ ಜಾಗ ಪ್ರವೇಶ ಮಾಡ್ರಪ್ಪ ಅಂತ. ಆಯ್ತು ಅಂತಂದ್ರು. ಅನುಜ್ಞೆಯನ್ನು ಪಡ್ಕೊಂಡು ಯಾರ್ದೋ ಈಶ್ವರಂದು. ಹೇಗೆ ರಾಜ ನೀನು ಹೋಮ್ ಮಿನಿಸ್ಟರ್ ಆಗು, ನೀನು ಫೈನಾನ್ಸ್ ಮಿನಿಸ್ಟರ್ ಆಗು, ನೀನು ಫುಡ್ ಕಾರ್ಪೊರೇಷನ್ ಆಗು, ನೀನು ನಗರಾಭಿವೃದ್ಧಿ ಆಗು, ನೀನು ಇನ್ನೊಂದ ವಿತ್ತಮಂತ್ರಿ ಆಗು ಅಂತ ಹೇಳಿ ಒಬ್ಬರನ್ನ ಗೊತ್ತು ಮಾಡುವ ಹಾಗೇನೆ ಇವನು ಅಗ್ನಿ ವಾಗಾದಿ ದೇವತೆಗಳಿಗೆ ವಾಗಾದಿ ಇಂದ್ರಿಯಕ್ಕೆ ದೇವತೆಗಳಾಗಿ ಅಜ್ಞಾನಿಗಳನ್ನು ಗೊತ್ತು ಮಾಡಿ ಮತ್ತೆ ಅವರವರು ಅದಾಗಿ ಪ್ರವೇಶ ಮಾಡಿದ್ರು. ನಗರ್ಯಾಮಿವ ಬಲಾಧಿಕಾರಿಯನ್ನು, ಬಲಾಧಿಕಾರಿಗಳು ನಗರದಲ್ಲಿ ಬೇರೆ ಬೇರೆ ಜಾಗದಲ್ಲಿ ಕೆಲಸ ಮಾಡುವ ಹಾಗೇನೆ ಅಗ್ನಿಯಾದಿ ದೇವತೆಗಳು ಅಗ್ನಿಯಿಂದ ವಾಗಭಿಮಾನಿನಿ ಅಭಿಮಾನಿಯಾಗಿರ್ತಕ್ಕಂತಹ ದೇವತೆ ವಾಕ್ಯ ಆಗ್ಬಿಟ್ಟು ತನ್ನ ಕಾರಣವಾಗಿರುವಂತಹ ವಾಗೀಂದ್ರಿಯವನ್ನ ಹೊಕ್ಬಡ್ತು. ಎಲ್ಲಿದೆಯಪ್ಪ ವಾಕ್ಕಲ ಅಗ್ನಿ? ಯಾವ ಜಾಗದಲ್ಲಿ? ಪೂರ್ತಿ ವಾಗಿಂದ್ರಿಯ ಎಲ್ಲಾ ಜಾಗದಲ್ಲಿ ಇದೆಯೋ? ಒಂದು ಪಾಯಿಂಟ್ ಅಲ್ಲಿ ಇದೆಯೋ? ಏನಪ್ಪ ಬಿಸಿ ಅಂತೂ ಇದೆ ಬಾಯಲ್ಲಿ, ಆಯಿಲ್ ಮೈಯೆಲ್ಲ ಬಿಸಿ ಇದೆ. ಚಕ್ಷುಷ್ಟ ದೃಷ್ಟಂಚ ದೃಷ್ಟಂಚ ಈ ಕಿವಿ ಮುಚ್ಕೊಂಡ್ರೆ ಗುಮ್ಯ ಶಬ್ದವು ಶ್ರೋತವ್ಯ, ಕೈ ಮುಚ್ಕೊಂಡ್ರೆ ಬಿಸಿ ಆಗೋದು ದೃಷ್ಟ. ಇದೆರಡರಿಂದ ಪರಮಾತ್ಮ ಇಲ್ಲಿದ್ದಾನೆ ಅಂತ ಗುರುತಿಸ್ಕೋಬೇಕಂತೆ. ಲಿಂಗವಂತೆ ಪರಮಾತ್ಮನಿಗೆ ದೇಹದಲ್ಲಿ ಇದ್ದಾನೆ ಏನಕ್ಕೆ. ವಾಕ್ಕಾಗಿಬಿಟ್ಟು ತನ್ನ ಕಾರಣವಾಗಿರುವ ಮುಖವನ್ನ ಪ್ರವೇಶ ಮಾಡಿಸು ಅಗ್ನಿ. ಭಾಷೆಗಾರಿಗೆ ಬೇಜಾರಾಯ್ತು. ಕಥಾ ಉಕ್ತಾರ್ಥ ಬಂದಿದೆ ಒಂದು. ಎಷ್ಟೆಲ್ಲ ಬರೆಯೋದಿದ್ದನ್ನ ಅಂದ್ರು. ಬಾಕಿದಲ್ಲಿ ಬರಲಾಗಿದೆ. ಹಾಗೆ ಕಣ್ಣನ್ನ ಆದಿತ್ಯ, ಕಿವಿಯನ್ನ ದಿಗ್ದೇವತೆಗಳು, ಮೂಗನ್ನ ವಾಯು ಮಾಡ್ಕೊಬಿಡಿ ನೀವೇ, ನಾ ಮತ್ ಬರೆಯೋಲ್ಲ. ಆದಿತ್ಯೋ ಅಕ್ಷಿಣಿ ದಿಶಃ ಕರ್ಣೌ ಹೃದಯಸ್ತ್ವಚಂ ಚಂದ್ರಮಾ ಹೃದಯಂ ಮೃತ್ಯುರ್ನಾಭಿಂ ಆಪಶ್ಯಷ್ಟಂ ಪ್ರಾವಿಶನ್. ವಾಯುವು ಮೂಗನ್ನು, ಆದಿತ್ಯ ಕಣ್ಣನ್ನು, ದಿಕ್ಕು ಕಿವಿಯನ್ನು, ಓಷಧ ಪದಗಳು ತೊಕ್ಕನ್ನು, ಚಂದನು ಹೃದಯವನ್ನು, ಮೃತ್ಯು ನಾಭಿಯನ್ನು ಅಪಾನವನ್ನು. ಹಾಗೆ ಅಪ್ಪದೇವತೆ ಮೂರ್ತ ಸ್ಥಾನ ಪ್ರವೇಶ ಮಾಡಿದ್ರು ಅಂತ. ಏವಂ ಲಬ್ಧಾಧಿಷ್ಠಾನಾಸು ದೇವತಾಸೋ ನಿರಧಿಷ್ಠಾನೇ ಸತ್ಯವು. ಎಲ್ಲರೂ ತಮ್ಮ ಜಾಗ ಆಕ್ಯುಪೈ ಮಾಡ್ಕೊಂಡ್ಬಿಟ್ರು. ನನ್ ಜಾಗ ಅಂತ. ಇವರಿಬ್ಬರು ಜಾಗ ಸಿಗಲೇ ಇಲ್ಲ. ಅಶನಾಪಿ ಪಾಸೆ ಹಸಿವು ಬಾಯಾರಿಕೆ ಇದೆಯಲ್ಲ, ನಮಗೆ ಜಾಗ ಕೊಡು ಅಂತ. ಆ ಪುರಾಣದ ಒಂದು ಕಥೆ ಬರುತ್ತೆ ಇದರಲ್ಲಿ. ಆ ಕೊನೆಯ ಲಕ್ಷ್ಮೀ ಅಡಿಗೆ ಕೆಲಸ ಆಯ್ತಂತೆ. ತುಂಬಾ ಮುಗಿಸ್ಕೊಂಡ್ ಬರೋ ಹೊತ್ತಿಗೆ ಲೇಟ್ ಆಗ್ಬಿಡ್ತಂತೆ. ಎಲ್ಲರೂ ಲಕ್ಷ್ಮಿ ನಂಗೊಂದು ಜಾಗ ಕೊಡು ಅಂತ ನೋಡಿದ. ಹೌದು, ಒಂದು ಕೋಡು ಜಾಗ ಇಲ್ಲ, ಕಿವಿ ಇಲ್ಲ, ಕಣ್ಣು ಇಲ್ಲ, ಎಲ್ಲ ನೀ ಸಗಣಿಲಿ ಇದ್ಬಿಡೆ. ಆಯ್ತು, ಸಗಣಿಲಿ ಇದ್ಬಿಟ್ರೆ ಲಕ್ಷ್ಮಿ. ಆದ್ರಿಂದ ಗೋಮಯ ಉಪಲಬ್ಧ ಮಾಡಿದ್ರೆ ಅದು ಸಂಪತ್ತು, ಅದು ಪರಿಶುದ್ಧ ಶುದ್ಧಿ ಅಂತ ಹೇಳ್ಬಿಟ್ಟು ಅದಕ್ಕೊಂದು ಕಥೆ ಆಖ್ಯಾಯಿಕ. ಅದು ಲಕ್ಷ್ಮೀದೇವಿಗೆ ಪರಮಾತ್ಮ ಹಸುವಿನ ಗೋಮಯ ಒಂದು ಜಾಗ ಕೊಟ್ಬಿಟ್ಟಾರೆ, ಅಲ್ಲಿದ್ ಬಿಡು ಅಂತ. ಆಮೇಲೆ ಅದನ್ನು ಷರತ್ತು ಹಾಕ್ಬಿಟ್ಲವಳು, ಎಲ್ಲದಕ್ಕೂ ನನ್ನನ್ನೇ ಉಪಯೋಗಿಸ್ಕೋಬೇಕು ಅಂತ. ಏನೇ ದೇವತಾ ಕೆಲಸ ಮಾಡ್ಬೇಕು ಅದು ಗೋಮಯೇನೋಪಲಿಪ್ತೇಶು ಚೌದೇಶೆ ಶಕತಾ ಪ್ರಕೀರ್ಯ ಚತರ ಸರ್ಗಸ್ಥಡ್ಡಲಂಕಲ್ಪಯಿತ್ವ ಪ್ರಾಚೀರಜೀತೋದೇ ಕಾಲಕ್ಕಿಂತ. ಲಕ್ಷ್ಮೀದೇವಿ ಯಾವುದೇ ಶುಭ ಕರ್ಮಕ್ಕೂ ನನ್ನನ್ನು ಮುಟ್ಟದೆ ಮಾಡ್ಕೋ ಹಾಗಿಲ್ಲ ಅಂದ್ರು. ಆಯ್ತು ಅಂದ್ಬಿಟ್ಟ ಅವನು. ಅವನಿಗೆ ಕೆಟ್ಟ ಜಾಗ ಅಂತಂದ್ರೆ ಎಲ್ಲಕ್ಕೆ ಜಾಸ್ತಿ ದೊಡ್ಡ ಜಾಗ ತಗೊಂಡ್ಬಿಟ್ಟವಳು. ಹಾಗೆ ನಮ್ಮ ತಂದೆಗಳು
ನಮ್ಮ ರಕ್ತಕ್ಕ ಏನ್ ಬೆಳೆದ ರಥ ಅಧಾಧಿಷ್ಠಾನಾಸು ದೇವತಾಸು, ಹೀಗೆ ಎಲ್ಲಾ ದೇವತೆಗಳು ತಮ್ಮ ತಮ್ಮ ಅಧಿಷ್ಠಾನ ಜಾಗವನ್ನು ಪಡ್ಕೊಂಡ್ಮೇಲೆ ನಮಗೂ ಜಾಗ ಇಲ್ವಲ್ಲ ಅಂತ ಅಶನಾಪಿಪಾಸೆ ಕೂರ್ಸ್ಕೊಂಡ್ರು. ತಮ್ಮ ಅಶನಾಯಾಪಿಪಾಸೆ ಅಬ್ರೂತಾಂ ತಮಶನಾಯಾಪಿಪಾಸೆ ಅಬ್ರೂತಾಂ ಆವಾಭ್ಯಾಂ ವಿಪ್ರಜಾನೀಹೀತಿ ಆವಾಭ್ಯಾಂ ಅಭಿಪ್ರಜಾನೀಹೀತಿ ತೇ ಅಬ್ರವೀತ್ ತೇ ಅಬ್ರವೀತ್ ಏತಾಸ್ವೇವಾಂ ದೇವತಾಸು ಆಭಜಾಮಿ ಏತಾಸ್ವೇವಾನ್ ದೇವತಾಸು ಆಭಜಾಮಿ ಏತಾಸು ಭಾಗಿನ್ಯೋ ಕರೋಮೀತಿ ಏತಾಸು ಭಾಗಿನ್ಯೌ ಕರೋಮೀತಿ ತಸ್ಮಾತ್ ಯಸ್ಯೈ ಕಸ್ಯೈ ಚ ದೇವತಾಯೈ ಹವಿರ್ಗೃಹ್ಯತೆ ಯಸ್ಯೈ ಕಸ್ಯೈ ಚ ದೇವತಾಯೈ ಹವಿರ್ಗೃಹ್ಯತೆ ಭಾಗಿನ್ಯಾವೇವಾಸ್ಯಾಂ ಭಾಗಿನ್ಯಾದೇವ ಅಶನಾಯಾಪಿಪಾಸೆ ಭವತಃ ಅಶನಾಯಾಪಿಪಾಸೆ ಭವತಃ ತಮಶನಾಯಾಪಿಪಾಸೆ ಅಬ್ರೂತಾಂ ಪ್ರಜಾನೀತಿ ತೇ ಅಬ್ರವೀತ್ ನೀತಿ ತಸ್ಮಾದ್ ಯಸ್ಯೈ ಕಸ್ಯೈ ಚ ದೇವತಾಯೈ ಹವಿರ್ಗೃಹ್ಯತೆ ಭಾಗಿನ್ಯಾವೇವಾಸ್ಯಾಂ ಭವತಃ ತಂ ಅಶನಾಯಾಪಿಪಾಸೆ ಅಬ್ರೂತಾಂ ಆವಾಭ್ಯಾಂ ಅಭಿಪ್ರಜಾನೀಹಿ ಇತಿ ತೇ ಅಬ್ರವೀತ್ ಏತಾಸು ಏವ ವಾಂ ದೇವತಾಸು ಆಭಜಾಮಿ ಏತಾಸು ಭಾಗಿನ್ಯೌ ಕರೋಮಿ ಇತಿ ತಸ್ಮಾತ್ ಯಸ್ಯೈ ಕಸ್ಯೈ ಚ ದೇವತಾಯೈ ಹವಿಃ ಗೃಹ್ಯತೆ ಭಾಗಿನ್ಯೌ ಏವ ಅಸ್ಯಾಂ ಅಶನಾಯಾಪಿಪಾಸೆ ಭವತಃ. ಮರ್ತ್ಬಿಟ್ಟಿದ್ದಾನೆ ಬ್ರಹ್ಮ, ಎಲ್ಲರೂ ಜಾಗ ಕೊಟ್ಬಿಟ್ಟ. ಆಮೇಲೆ ಇವರಿಬ್ರು ಬಂದ್ರು, ನಮ್ ಜಾಗ ಕೊಡು ನಮ್ಗೆಲ್ಲಿ ಅಂತ ತಕ್ಷಣ ಹೊಳಿತು. ಕೆಲಸ ಕೆಟ್ಟೋಯ್ತು, ಎಡವಟ್ಟಾಯ್ತು, ಇವ್ರಿಗೆ ಜಾಗ ಗೊತ್ತೇ ಮಾಡ್ಲಿಲ್ಲ ಅಲ್ವೇ ಅಂತಾನೆ. ಕೆಲಸ ಮಾಡ್ರ ನೀವು, ಇವ್ರು ಎಲ್ರೂ ಸೇರ್ಕೊಂಡ್ಬಿಡಿ ಅಂತ. ನಿಮ್ಗೆ ಬೇರೆ ಪ್ರತಿಕೂಲ ಜಾಗ ಬೇಡ, ಈಗ ಆಯ್ತಿಗೆ ಕಣ್ಣು ಅಗ್ನಿಗೆ ವಾಕು ನಿಮ್ಗೆ ಹಾಕ್ಬೇಡ, ನಮಗೂ ಜಾಗ ಕೊಡು, ನಮಗೂ ಒಪ್ಪಾಡಯ್ಯ ಅಂತ ಬ್ರಹ್ಮಣ ಹತ್ರ ಅಶನಾಪಿಪಾಸೆ ಅಭಿಮಾನಿ ದೇವತೆಗಳು ಬಂದು ಕೇಳ್ಕೊಂಡ್ರೆ, ಆ ಅಶನಾಪಿಪಾಸೆ ದೇವತೆಗಳಿಗೆ ಏನ್ ಹೇಳ್ದ ಬ್ರಹ್ಮ, ಈ ಎಲ್ಲಾ ದೇವತೆಗಳಲ್ಲೂ ನಿಮ್ಮನ್ನು ಸೇರಿಸ್ಬಿಡ್ತೀನಿ ಅಂದ್ಬಿಟ್ಟ. ನಿಮ್ಗೆ ಬೇರೆ ಪರ್ಟಿಕ್ಯುಲರ್ ಜಾಗ ಬೇಡ ಕಂಡ್ರೋ, ನೀವು ಎಲ್ಲಾ ದೇವತೆಗಳಲ್ಲೂ ಇದ್ಬಿಡಿ ಅಂದ್ರು. ಹಾಗಾಗಿ ಈ ಅಗ್ನಿಗೆ ಆಹುತಿ ಕೊಡ್ಬೇಕಾದ್ರೂ ಅಗ್ನಿ ಇರುವ ಪ್ರಾಣ ಕೊಟ್ಟೆ ಅಗ್ನಿ ತಗೋಬೇಕು. ಸೂರ್ಯನ ಕೊಟ್ರು, ಇಂದ್ರನ ಕೊಟ್ರು, ವರುಣನ ಕೊಟ್ರು, ಸೋಮನ ಕೊಟ್ರು, ತತ್ತ ದೇವತೆಯೊಳಗಿರೋ ಪ್ರಾಣನ ಕೊಟ್ಟೆ ಅವ್ರ ತೃಪ್ತಿ ಪಡ್ಬೇಕೆ ಹೊರತು ಆ ಪ್ರಾಣನ ಕೊಡದೇನೆ ಬರೀ ಕಣ್ಣಿಗೆ ಕೊಡಕ್ಕಾಗಲ್ಲ, ಬರೀ ಕಿವಿ ಕೊಡಕ್ಕಾಗಲ್ಲ ಆಹಾರವನ್ನ. ಯಾರಾದ್ರೂ ಪ್ರಾಣನಿಗೆ ಆಹಾರ ತಗೋಬೇಕು, ಪ್ರಾಣನೇ ಕಣ್ಣಿಗೂ ಕೊಡ್ಬೇಕು, ಕಿವಿಗೂ ಕೊಡ್ಬೇಕು, ಎಲ್ಲಕ್ಕೂ ಹಂಚಬೇಕೆ ಹೊರತು ಡೈರೆಕ್ಟ್ ಆಗಿ ಆ ದೇವತೆಗೆ ತೊಗೊಳಕ್ ಆಗೋದೇ ಇಲ್ಲ. ಪ್ರಾಣ ಮೂಲಕವಾಗಿ ಎಲ್ಲರಿಗೂ ತೃಪ್ತಿ ಆಗುವ ಹಾಗೆ ಮಾಡ್ಬಿಟ್ಟ. ಏತಾಸು ದೇವತಾಸು, ಈ ಎಲ್ಲಾ ದೇವತೆಗಳಲ್ಲಿ ನಿನ್ನನ್ನು ಆಭಜಾಮಿ ಭಜಿಸುವಂತೆ ಮಾಡುತ್ತೇನೆ, ಇವರಲ್ಲೇ ನನ್ನ ಭಾಗಿನ್ಯವು ಭಾಗವಂತನನ್ನಾಗಿ ಮಾಡುತ್ತೇನೆ ಎಂಬುದಾಗಿ ಈ ಅಜ್ಜ ಹೇಳ್ಬಿಟ್ಟ. ಅದನ್ನ ಯಶೈ ಕಶೈ ದೇವತಾ, ಯಾವ ದೇವತೆಗಾಗಿ ಹವಿಸಿದ್ರು, ಅಗ್ನೇಯನು ಬ್ರೂಹಿದ್ರು, ಸೋಮಾಯನು ಬ್ರೂಹಿ, ಇಂದ್ರಾಯನು ಬ್ರೂಹಿದ್ರು ಕೂಡ ಪ್ರಾಣ ಕೊಟ್ಟೆ ಅವನು ಆ ದೇವತೆಯಲ್ಲಿರುವ ಪ್ರಾಣ ತಗೊಂಡೆ ಆ ದೇವತೆ ಕೊಡೋರು. ದೇವತೆ ಹವಿಗ್ರಹಿಸಿದೆ ಅಸ್ಯಾಂ, ಇದರಲ್ಲಿ ಭಾಗಿನ್ಯವು ಭಾಗವಂತರಾದವರಾಗೆ ಯಶನಾಭಿಭಾಷೆಗಳು ಆಗುತ್ತಾರೆ. ಅವ್ರಿಗೆ ಪೃಥಕ್ಕಾಗಿ ಒಂದು ಜಾಗ ಇಲ್ಲ. ಹಾಗಾಗಿ ಹಸಿವು ಬಾಯಾರಿಕೆ ಜಾಸ್ತಿ ಆಯ್ತು ಅಂದ್ರೆ ಎಲ್ಲನೂ ಜವಳಿ ಬಿದ್ದು ಬಿಡುತ್ತೆ ಅಲ್ವಾ ಅಂತ ಹೇಳಕ್ಕಾಗಲ್ಲ, ಕೆಲಸ ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಊಟ ಕೊಡು, ತಿಂಡಿ ಕೊಡು, ತಿಂತಿ ಹಾಳು ಮಾಡ್ತೀನಿ, ಊಟ ಕೊಡು, ತಿಂಡಿ ಕೊಡು, ತಿನ್ಬೇಡ, ಒಳ್ಳೆ ಒಂದು ಶರಬತ್ ಕೊಡಿ, ಎಳ್ನೀರು ಕೊಡಿ, ಒಳ್ಳೆ ಊಟ ಕೊಡಿ. ನೋಡಿ ಕೆಲಸ ಹೆಂಗ್ ಮಾಡ್ತಾರೆ, ಪಟ ಪಟ ಕಷ್ಟ ಪಟ್ಟು. ನೀವು ಊಟ ಕೊಡದೆ ಕೊಡಗಿಸ್ಬಿಟ್ರೆ ಪಾಪ ಕೈ ಎತ್ತಕ್ಕಾಗಲ್ಲ, ಕಣ್ಣು ಬಿಡಕ್ಕಾಗಲ್ಲ, ಮಾತಾಡಕ್ಕಾಗಲ್ಲ, ಓಡಾಡಕ್ಕಾಗಲ್ಲ, ಬಹಳ ಕಷ್ಟ. ಊಟ ಚೆನ್ನಾಗಿ ಊಟ ಇರ್ಬೇಕು, ಫಸ್ಟ್ ಕ್ಲಾಸ್ ಊಟ. ಏನ್ರೆ ಹೋಗೋಣ.